ಗುರುತಿಸಿ ಕರೆಸಿ ಇಲ್ಲಿನ ಅನೇಕ ಸಂಘ ಸಂಸ್ಥೆಗಳು ನನ್ನನ್ನು ಪ್ರೋತ್ಸಾಹಿಸಿದವು. ರಾಜು ನದಾಬ್, ಸತೀಶ್ ಕುಲಕರ್ಣಿ ಅಂತಕ್ಕಂಥ ಹಳೆಯ ಸ್ನೇಹಿತರು ಈಗಲೂ ನನ್ನ ಜೊತೆಗಿದ್ದಾರೆ. ಇವತ್ತಿನ ಕಾರ್ಯಕ್ರಮ ಅಂತೂ ಜನಸಾಗರ ಅಂದರೆ ಬರೀ ನಾವು ಪುಸ್ತಕದಲ್ಲಿ ಓದ್ತೀವಿ. ಜನರ ಸಮುದ್ರ ಅಂತ ಏನಾದ್ರು ನೋಡ್ಬೇಕಾಗಿದ್ರೆ ಇವತ್ತಿನ ಕಾರ್ಯಕ್ರಮವನ್ನು ಕಣ್ಣಿದ್ದವ್ರು ನೋಡಲೇಬೇಕು. ಎಲ್ಲಿ ತನಕ ಕುಂತೀರಿ, ಎಷ್ಟು ಗದ್ದಲ ಮಾಡಾಕತ್ತೀರಿ, ಎಷ್ಟು ನಿಮ್ಮೊಳಗೆ ಓಡಾಡಕತ್ತೀರಿ ಅಂತಂದು ಮ್ಯಾಲೆ ಕುಂತವ್ರು ನೋಡಕತ್ತ. ಒಂದೇ ಕಡೆ ಕುಂತು ಕೇಳ್ರಿ. ನೀವು ಪುಣ್ಯವಂತರು, ಒಬ್ಬರಿಗೊಬ್ರು ಹಚ್ಕೊಂಡು ಕುಂತೀರಿ, ಬೆಚ್ಚಗೈತಿ ನಿಮ್ಗೆ. ಇಲ್ಲಿ ಮ್ಯಾಗ ನಮ್ಮ ಪರಿಸ್ಥಿತಿ ಭಾಳ ಕೆಟ್ಟೈತಿ. ಅದ್ರಾಗ ತಲೆ ಒಂದು ಗುಂಡಾಗೈತಿ ನಮ್ಗೆ. ಹೀಗಾಗಿ ಚಳಿಗೆ ಕಾದು ನಮ್ಮ ಪಾಳೆ ಏನು ಬರ್ತೈತೋ, ಏನು ಶಿವರಾತ್ರಿ ಹಾಕಾಯ್ತೋ ಇವತ್ತು ಅಂತ ಅನಿಸಿತ್ತು. ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಶ್ರೀ ಶಿವಲಿಂಗೇಶ್ವರ ವಿದ್ಯಾಪೀಠದ ಸುವರ್ಣ ಮಹೋತ್ಸವ ಕಾರ್ಯಕ್ರಮ. ನಿಜಕ್ಕೂ ಇದು ಸುವರ್ಣಾಕ್ಷರಗಳಿಂದ ಬರೆಯಬೇಕಾದಂಥ ಕಾರ್ಯಕ್ರಮ. ನಗಬೇಕು ಅಂದ್ರೆ ನಾವು ಹೇಳಿದ್ದು ನಿಮಗೆ ತಿಳಿಬೇಕು. ನಿಮಗೆ ತಿಳಿಬೇಕು ಅಂದ್ರೆ ನೀವು ನಿಮ್ಮೊಳಗೆ ಮಾತಾಡೋದು ಬಿಟ್ಟು ನಮಗೆ ಕೇಳಬೇಕು. ಯಾವ್ದು ಮಾಡ್ತೀರಿ ಡಿಸೈಡ್ ಮಾಡ್ರಿ. ಮೊದಲು ಶಾಂತರಾಗಿ ಕೂತ್ಕೊಂಡು. ಹೆಣ್ಮಕ್ಳಂತವ್ರು ಸುಮ್ಮನೆ ಕುಂತಾರೆ, ನೀವು ಗಂಡು ಮಕ್ಳಿಗೆ ಭಾಳ ಗಲಾಟೆ ಮಾಡಕ್ಕೆ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಒಂದೇ ಒಂದೇ ಎರಡೇ. ಹೌದ್ರಾ? ಎಲ್ಲರೂ ಕೂಡಿ ಶುರು ಮಾಡಿದ್ರೆ ಹಿಂಗಾಗೈತೆ ನೋಡಿ. ಎಲ್ಲದಕ್ಕೂ ಜೈ ಅನ್ನೋದು. ಒಬ್ಬ ರಾಜಕಾರಣಿ ಕಾರಣ ಕುಂತು ಭಾಷಣ ಮಾಡಿ ಕೈಗೆ ಜಯವಾಗಲಿ, ಕೈಗೆ ನಿಮ್ಮ ಮತ ಹಾಕಿರಿ ಅಂತೆಲ್ಲ ಭಾಷಣ ಮಾಡಿಲ್ಲ. ಆಗಿನ ಕಾಲಕ್ಕೆ ಅದು ಕಾರ್ಯಕ್ರಮ ಎಲ್ಲ ಮುಗಿತು. ಮುಂದಿನ ಊರಿಗೆ ಹೋಗ್ಬೇಕಾಗ್ತವ. ಅವ ನಮ್ಮಂಥವ್ರಿಗೆ ಪ್ರಣೇಶ್ವರ ನೀವು ಮಾತಾಡ್ರಿ ಅಂತೇಳಿ ಅವ ತನ್ನ ಅಂಬಾಸಡರ್ ಕಾರ್ ಹತ್ತಿರ ಮಂತ್ರಿ. ಅವ ಡೋರ್ ಹಾಕ್ಕೋಬೇಕಂದ್ರೆ ಹೊರಗಿನ ಒಬ್ಬ ಡೋರ್ ಹಾಕಿಬಿಟ್ಟ. ಅವನು ಕೈ ಬಳ್ಳದ್ರೆ ಸಿಕ್ಕೊಂಡ್ಬಿಟ್ಟು ಕೈಯಾಗ. ಅವ ಏನು ಮಾಡ, ಕೈ ಅಂದ, ಮಂದಿ ಜೈ ಅಂದ, ಕೈ ಅಂದ, ಜೈ ಅಂದ. ಹಂಗ 1 ಕಿಲೋಮೀಟ್ರ್ ತನಕ ಹೋಗಿ ಕೈ ಬಳ್ಳು ಜಜ್ಜೋಗಿ ನೋಡ್ಕೊಂಡ. ಹಂಗೆ ಜೈಕಾರ ಹಾಕೋ ಮುಂದೆ ಯಾರು ಏನು ಕೂಗ್ತಾರೋ ಅದನ್ನ ನೋಡಿ ಗಮನ ಇಟ್ಟು ಕೇಳಿ ಆಮೇಲೆ ಜೈಕಾರ ಹಾಕ್ಬೇಕು. ಹೌದಾ? ಈಗ ತಾವೆಲ್ಲ ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ಶಾಂತ ಕುಂದ್ರಿ. ಎಲ್ಲ ಕಾರ್ಯಕ್ರಮಗಳನ್ನು ನಾವು ಹಿಂದೆ ಕುಂತು ಕೇಳಿದ್ವಿ. ಇವತ್ತು ಸ್ವಾಮಿಗಳೆಲ್ಲ ಮಾತಾಡೋ ಮುಂದೆ ಭಾಳ ಶಾಂತರಾಗಿ ಕುಂತಿದ್ರಿ ನೀವು. ಇದು ಭಾಳ ಸಂತೋಷ ವಿಷಯ ನಮಗೆ. ಆದರೆ ಹಾಸ್ಯ ಬಂದ್ಬಿಟ್ಲೆ ನೀವೆಲ್ಲರೂ ನಗಾಕತ್ತಿದ್ರಿ. ಮಾತಾಡೋದು ಕಮ್ಮಿ. ಹಾಸ್ಯಕ್ಕೆ ಇಂಥದೇ ವಸ್ತು ಅಂತಿಲ್ಲ. ಸತ್ತ ಮನ್ಯಾಗ ಸಹಿತ ಹಾಸ್ಯ ಇದ್ರಿ. ದೊಡ್ಡವ್ರು ವಯಸ್ಸಾದವ್ರು. ಒಬ್ಬ ಮುದೇಕ 90 ವರ್ಷಕ್ಕೆ ತೀರ್ಕೊಂಡ. ಆತ 85 ವರ್ಷದ ಹೇಳ್ತಿದ್ವಿ. ವಯಸ್ಸಾದ್ರು ತೀರ್ಕೊಂಡು ಅದನ್ನ ಹಬ್ಬ ಮಾಡ್ದಂಗೆ ಮಾಡ್ತಾರೆ ಹಳ್ಳ್ಯಾಗ. ಆತನ ಊಟಕ್ಕೆ ಬಡದ್ರು. ಮುಂದೆ ಆ ಮುದುಕಿ 85 ವರ್ಷದ ಹಾಡಾಡ್ಕೊಂಡು ಅಳಾಕತ್ತಿತ್ತು. ಯಾರು ಬಂದರು ಬಂದರು. ಅವ ಬಂದುಬಿಟ್ಟಲೆ ಈ ಮುದೇಕಿ ಹತ್ತು ಸಾಕಾಗಿ ಮಕ್ಕೊಂಡ್ಬಿಟ್ಟಿತ್ತು. ಎಬ್ಸಿದ್ರು. ಗೌಡ ಬಂದಲ್ಲಿ ಹೇಳು ಸ್ಪೆಷಲ್ ಹೇಳ್ಬೇಕಂತೇಳಿ. ಆ ಮುದೇಕಿ ಎದ್ದು ಕುಂತ ಹೇಳಿ, ನೋಡಲ್ಲೇ ನಿನ್ನ ಮಾತಾಡ್ಸಕ್ಕೆ ಯಾರು ಬಂದಾರ? ಗೌಡ ಬಂದ ನೋಡ. ಗೌಡ ಬಂದ್ಗಳೇ ಮ್ಯಾಗ ಬರ್ರಿ ಅಂತ ಕರಿತಿದ್ದೆಲ್ಲ. ಗೌಡ ಬಂದ ನೋಡು, ಮ್ಯಾಗ ಕರ್ಕೋ. ಏನಾಗಬೇಡ ಗೌಡ ಕಳಿಸ್ತೀವಿ. ಅವತ್ತೊಂದು ಮಾಲಿ ಅಲ್ಲೇ ಹೋಗೋದು ಹಂಗ ವಾಪಸ್ ಹೋಗಿಬಿಟ್ಟು. ಅಂದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಎಲ್ಲದರಲ್ಲೇ ಹಾಸ್ಯ ನೋಡ್ತೀವಿ. ನಾವು ಗಂಭೀರವಾಗಿ ಕುಂತು ಎಲ್ಲೂ ಕೇಳಿದ್ರೆ ಇಲ್ಲ ನಡೀತಿರ್ತೀವಿ, ಇಲ್ಲ ಮಾತಾಡ್ತಿರ್ತೀವಿ. ಇವತ್ತು ಎರಡೂ ಐತಿ. ಹೌದಾ? ಇಷ್ಟು ಜನರಿಗೆ ಅನ್ನಪ್ರಸಾದ,
ಇಷ್ಟು ಜನರಿಗೆ ಕುಂದ್ರಾಕ ವ್ಯವಸ್ಥೆ, ಇಷ್ಟು ಲೈಟ್, ಬೇರೆ ಸಾಮಾನ್ಯ ಸಹ ಸಾಲ. ಬೆಂಗಳೂರಾಗ ಎಷ್ಟು ಮಂದಿ ಬರೀ ಕ್ರಿಕೆಟಿಗೆ ಸೇರ್ತಾರೆ, ಕಾರ್ಯಕ್ರಮಕ್ಕೆ ಯಾರು ಸೇರೋದಿಲ್ಲ. ಕ್ರಿಕೆಟ್ ನೋಡೋಕೆ 10 ಪಟ್ಟು ಸೇರಿರ್ತಾರೆ. ಆದರೆ ಇಲ್ಲಿ ಒಂದು ಶರಣ ಸಂಸ್ಕೃತಿ ಉತ್ಸವ ನಡೆದಿದೆ. ಅನೇಕ ಸ್ವಾಮಿಗಳು, ಶರಣರು, ಅನೇಕ ಭಕ್ತರು ಅದೆಷ್ಟು ಶ್ರದ್ಧೆಯಿಂದ ಇಂಥ ಒಂದು ದೊಡ್ಡ ಕಾರ್ಯಕ್ರಮ ನಡೆಸಿದ್ದು ಹೆಮ್ಮೆ ಪಡುವಂತಾಗುತ್ತೆ. ಇದೆಲ್ಲ ನಿಮ್ಮ ಸಹಕಾರ, ನಿಮ್ಮ ಭಕ್ತಿ ಇಲ್ಲಾಗಿರ್ತಕ್ಕಂಥದ್ದು. ಈ ಕಡೆ ಪಾರ್ಶ್ವ ಗೌಳಿ ಅಂತಕ್ಕಂಥ ಒಂದು 5 ವರ್ಷದ ಮಗು ಇಲ್ಲ, ಇನ್ನು ಮುಂದೆ ದೊಡ್ಡ ರಾಜಕಾರಣಿ ಆಕೈತ ಹುಡುಗ. ಅವಾಗ 5 ವರ್ಷ ಐತಿಲ್ಲ. ಹೆಣ್ಮಕ್ಳು ಯಾವುದೇ ಕಾರ್ಯಕ್ರಮಕ್ಕೆ ನಾವು ಹೋಗ್ಲಿ ಭಾಳ ಚಂದ ಎಂಜಾಯ್ ಮಾಡ್ತಾರೆ. ಅವ್ರು ನಗ್ತಾರಂತನ ಅವ್ರಿಗೆ ಆಯುಸ್ಸು ಜಾಸ್ತಿ. ಗಂಡಸಿನ ಆಯುಸ್ಸು ಪ್ರಮಾಣ ಕಡಿಮೆ ಆಗಕತ್ತೈತಪ್ಪ. ಯೋಚನೆ ಮಾಡ್ರಿ. ಇದನ್ನ ಪ್ರಾಣೇಶನ ನಾನು ಕಂಡು ಹಿಡ್ದೀನಿ. ಹೆಂಗ ನಾ ಯಾರ ಮನ್ಯಾಗ ಹೋಗ್ಲಿ ಗಂಡನ ಫೋಟೋಕ್ಕ ಹಾರ ಇರ್ತೈತೆ. ಏನು ಸಣ್ಣ ವಯಸ್ಸು ಊರು ಚಿಂತೆ ಹಚ್ಕೊಂಡಿದ್ದೀನಿ ರೀ. ಇವ್ರು ಎಂದೋ ಊರು ಚಿಂತೆ ಹಚ್ಕೊಂಡಂಗಿಲ್ಲ. ಮಕ್ಕಳು ಬೆಳೆಸ್ತಾರ, ಮಕ್ಕಳನ್ನ ಆಡಿಸ್ತಾರ. ಆಡಿ ಬಾ ನನಕಂದ ಅಂಗಾಲ ತೊಳೆದೇನ, ತೆಂಗಿನಕಾಯಿ ತಿಳಿ ನೀರು ತಕ್ಕೊಂಡು ಬಂಗಾರದಂಥ ಮೋರೆ ತೊಳೆದೇನ. ಮಕ್ಕಳು ಆದವು ಅಂದ್ರೆ ಹೆಣ್ಣು ಮಕ್ಕಳು ಗಂಡನ ಚಿಂತೆನೇ ಮಾಡಿದ್ರು. ನೀವು ಯಾರ್ದ ಮನೆಗೆ ಹೋಗ್ರಿ, ಲಗ್ನ ಪತ್ರ ಕೊಡಕ್ಕೆ ಮನೆಗಳಿಗೆ ಬರ್ತಿರ್ತಾರೆ. ಅದು ಗಂಡ ಹೊರಗೆ ಕುಂತಿರ್ತೈತ್ರಿ ಕಟ್ಟಿ ಮ್ಯಾಗ. ಲಗ್ನ ಪತ್ರ ಕೊಡಕ್ಕೆ ಹುಡುಗ ಬಂದು ಆಂಟಿ ಅದಳಾನ ಅಂತ ಕೇಳ್ತೈತಿ. ಯಾಕ ಅಂತಾರ, ನಮ್ಮ ಮಾವನ ಲಗ್ನ ಐತೆ, ಲಗ್ನ ಪತ್ರ ಕೊಡಕ್ಕೆ ಬಂದಿದ್ದೆ. ಯಾಕ ನಾ ಮನುಷ್ಯ ನಾನು ಕೊಡ. ನೀ ನಗಂಗಿಲ್ಲ, ಮಾತಾಡಂಗಿಲ್ಲ, ಅದಿಯೇ ಇಲ್ಲ ಅನ್ನಂಗೆ ಕುಂತೀವಿ. ಹೋಗಿ ಒಳಗೆ ನೋಡಿ, ಹೋಗು ಸಾಯಿ ಒಳಗೆ ಹೋಗ್ತಾರೆ. ಗ್ಯಾಸ್ ಮುಂದೆ ನಿಂತಿರ್ತಾಳೆ. ಏನು ಈಗ ಬಾಪುಟ್ಟ ಏನು ಇಷ್ಟೊತ್ತಿಗೆ ಬಂದು ಇವ ಹೊರಗೆ ಗಣಮ ಕೂತಿರ್ತೀವಿ. ಅದಕ್ಕೆ ಬಂದು ಏನೇ ಎಲ್ಲ ಒಮ್ಮೆಲೆ ಹಿಂಗೆ ಕೇಳ್ತಾರೆ. ಅದಕ್ಕೆ ಬರೋಂಗಿಲ್ಲ ನಾವು ಡೈರೆಕ್ಟ್ ಲಗ್ನ ಪತ್ರ ಕೊಟ್ಟಿಲ್ಲ, ಎಲ್ಲೈತೆ ಊಟ ಎಟ್ಟತ್ತಿಗೆ ಅಂತಾನೆ. ಹೆಣ್ಣು ಯಾವ ಊರಿಂದ ಕೇಳೋಂಗಿಲ್ಲ, ಗಂಡು ಯಾವ ಊರಿಂದ ಕೇಳೋಂಗಿಲ್ಲ. ಎಲ್ಲೈತೆ ಊಟ ಎಟ್ಟತ್ತಿಗೆ. ಅದಕ್ಕೆ ಯಾರು ಲಗ್ನ ಪತ್ರ ಗಡಿಸಿನ ಕೈ ಕೊಡೋಂಗಿಲ್ಲ. ಒಳಗೆ ಹೋಗ್ಬಿಡ್ತಾವೆ ಒಮ್ಮೆಲೆ ಸೀರೆ. ಓ ಬಾಪುಟ್ಟ ಏನು ಇಷ್ಟೊತ್ತಿಗೆ ಬಂದಿ ಬಾ, ಕಾಫಿ ಕುಡಿತೀಯಾ, ಟೀ ಕುಡಿತೀಯಾ? ಇಲ್ಲ ಆಂಟಿ ಈಗ ಕುಡಿದು ಬಂದಿರಿ. ಮುಂಜಾನೆ ಮಾಡಿದ ಉಪ್ಪಿಟ್ಟು ಐತೆ ಫ್ರಿಜ್ಜಿನ ಕೊಡ್ಲಾನೆ, ಚಿತ್ರಾನ್ನ ಉಳ್ದೈತೆ ಉಳ್ದಿಯೇನ, ಇಷ್ಟೆಲ್ಲ ಉಳ್ತಿ ಏನು ತಿಂತೀಯೇನು ಎಲ್ಲ ಕೇಳಿದ್ದು ಎದಕ್ಕೆ ಬಂದಿ ಪುಟ್ಟ ಅಂತ ಕೇಳ್ತಾವೆ. ಆವಾಗ ಹುಡುಗ ನಮ್ಮ ಅಂಕಲ್ ಮ್ಯಾರೇಜ್ ಐತೆ ಆಂಟಿ, ನೀವು ತಪ್ಪದೆ ಬರಬೇಕು ಅಂತಂದು ಹೇಳ್ತಾವೆ. ಹೇಳಿದಗಳಿಗೆ ಒಂದು ಪ್ರಶ್ನೆ ಕೇಳ್ತೀನಿ ಆಂಟಿ, ನಿನ್ನ ತಪ್ಪು ತಿಳ್ಕೊಬಾರ್ದು. ಹೇಳಪ್ಪ ಏನು ಹೇಳು. ನೀವೆಷ್ಟು ಕಿಲಕಿಲ ಕುಳುಕುಲು ಅಂತ ನಕ್ಕೊಂತಿದ್ದೀನಿ, ಎಲ್ಲ ಕಡೆ ಓಡಾಡ್ತೀರಿ. ಪುರಾಣ ಅನ್ಬೇಡ, ಪುಣ್ಯಗತಿ ಅನ್ಬೇಡ, ಪಾರ್ಕ್ ಅನ್ಬೇಡ, ಕಿಟ್ಟಿ ಪಾರ್ಟಿ ಅನ್ಬೇಡ. ಎಷ್ಟು ಬ್ಯುಸಿ ಇದೀರ ಆಂಟಿ. ಅಂಕಲ್ ಯಾಕೆ ಹಂಗದಾರ ಹಿಂಗೆ ಮೋತಿ ಮಾಡ್ಕೊಂಡು ಕುಂತಿರ್ತಾರೆ. ಇಲ್ಲಪ್ಪ ಅದು ಇರೋದ ಹಂಗೆ, ಮದುವೆಗೂ ಹಂಗೆ ಇದ್ದ ಆತ. ನಾನಾ ಆತ ನೋಡ್ತಿದ್ನಾಗಲಿ ಆತ ನನ್ನ ಕಡೆ ನೋಡಲೇ ಇಲ್ಲ. ಯಾಕೆ ಅಂತೀನಿ, ಯಾಕಂದ್ರೆ ನೋಡಪ್ಪ ನಾನು ಕಿಟ್ಟಿ ಪಾರ್ಟಿ ಅಂತ ಹೋಗ್ತೀನಿ, ಶ್ರಾವಣ ಮಾಸದಾಗ ಪುರಾಣಕ್ಕಂತ ಹೋಗ್ತೀನಿ, ಶಾಪಿಂಗ್ ಹೋಗ್ತೀನಿ, ಜಾತ್ರೆ, ಲೇಡೀಸ್ ಕ್ಲಬ್ಬು ಇವೆಲ್ಲವಕ್ಕೂ ನಾನು ಹೋಗ್ತೀನಿ. ಅದಕ್ಕೆ ನಾನು ಕುಲು ನಕ್ಕೊಂತ ಇರ್ತೀನಪ್ಪ. ಮತ್ತು ಅಂಕಲ್ ಆಂಟಿ ಹಣ ಹೊರಾಕ, ಮಣ್ಣು ಕೊಡಾಕ, ನೀವು ಕರೆ ನನ್ನ ಮಕ್ಕಳು ಹಂಗಾದಾರ್ರಿ. ಆಂಟಿ ನನ್ನ ಮ್ಯಾರೇಜು, ನನ್ನ ರಿಸೆಪ್ಷನ್ನು ನೀವು ಬರಲೇಬೇಕು ಅಂತ ಹೇಳ್ತಾವ. ಹಾಂ, ಅಂಕಲ್ಗೆ ಏನು ಹೇಳಂಗಿಲ್ಲ. ಹೋಗ್ಯಾರಂತ ಬರ್ಬೇಕಂತ ಅದು ಮಗ ಪಂಚಾಯತ್ ಇಟ್ಕೊಂಡ ಕುಂತಿರ್ತೈತ್ರಿ. ಇದು ನಮ್ಮ ಸ್ಥಿತಿ ಅವ. ಅದಕ್ಕೆ ಹೆಣ್ಣು ಮಕ್ಕಳು ನೋಡ್ರಿ ಎಷ್ಟು ಸಂಖ್ಯೆ ಎಣಿಸಿದ್ರೆ ಹೆಣ್ಮಕ್ಳು ಜಾಸ್ತಿ ಇದ್ರೆ ಅದರ ಸಂದೇಹನೇ ಇಲ್ಲ.
ಅದಕ್ಕೆ ಹೇಳ್ತಾರ, ಅಕ್ಕನ ಬಳಗವಿರುವಲ್ಲಿ ಭಾವನ ಸಮಾಜ ಹುಡುಕುತ್ತಾ ಬರುತ್ತದೆ. ಅಕ್ಕನ ಬಳಗವಿರುವಲ್ಲಿ ಭಾವನ ಸಮಾಜ ಹುಡುಕುತ್ತಾ ಬರುತ್ತದೆ. ಇದರ ಪೂರ್ಣ ಫಲವೇ ಶಿಶುವಿಹಾರ. ನೋಡಿ, ಎಷ್ಟು ಸಾಹಿತ್ಯಿಕವಾಗಿ ಇಂಥ ಶಬ್ದಗಳು ಅರ್ಥ ಮಾಡ್ಕೋಬೇಕು. ಅದು ನಿಜವಾದಂಥ ಹಾಸ್ಯ. ನಿಮ್ಮ ಕಡೆ ಪಾರ್ಸಿ ಅಂತೀರ, ಲಕ್ವ ಅಂತೀರಿ? ಏನಂತೀರಿ? ಪಾರ್ಸಿ, ಪ್ಯಾರಾಲಿಸಿಸ್. ನೀವು ನೋಡ್ರಿ, ಅದನ್ನ ಗಂಡು ಮಕ್ಕಳಿಗೆ ಹೊಡಿತಿದ್ರ, ಹೆಣ್ಣು ಮಕ್ಕಳಿಗೆ ಪಾರ್ಸಿ ಹೊಡಿಸ್ಕೊಂಡು ನೋಡೇ ಇಲ್ಲ ಯಾರು. ನವಾಗಲ ಗಂಡು ಮಕ್ಕಳು ಟಿಂಗ್ ಅಂತ ಕೂತಿರ್ತಾವ. ಯಾಕ್ರಿ 5 ವರ್ಷ ಆದ್ರೆ ಆಗಲೇ ಪಾರ್ಸಿ. ಯಾಕೆ ಒಂದು ನಗಂಗಿಲ್ಲ, ಮಾತಾಡಂಗಿಲ್ಲ, ಕೈ ಕಾಲು ಕೆಲಸನೇ ಇಲ್ರಿ, ಸುಮ್ಮನೆ ಕೂತಿರ್ತಾನೆ ಆಕಾಶ ನೋಡ್ಕೊಂತ. ಈಗಿನ ಎಷ್ಟೋ ಮಂದಿ ತಮ್ಮ ಹೆಂಡತಿಗೆ ಸೀಟ್ ಮಾಡಿಕೊಟ್ಟು ದೂರ ನಿಂತಿರ್ತಾರೆ ಗಂಡ್ಮಕ್ಳು. ಆಕೆ ಕುಂತಿರ್ ಸಾಕು, ಆಕೆ ನಕ್ರು ಸಾಕು, ಆಕೆಗೆ ಸ್ವಾಮಿಗಳ ಆಶೀರ್ವಾದ ಆದ್ರೆ ಸಾಕು. ಈಗ ಏನಾಗೈತೆ ಅದು ನನಗೆಲ್ಲ ಸಂತೋಷ ಇದೆ. ಅಲ್ಲಿ ಕುಂತಿರ್ತಾನ. ನೀವು ಪಾಪ ಸೀಟ್ ಕೊಟ್ಟಾನ ಬಾ ಅಂತ ಹೇಳಕ್ ಕಡೆ ತಿರುಗಿ ನೋಡ್ಬೇಡ್ರಿ. ಅವ ನೋಡಿದ್ರೆ ಸಾಕವ, ನೀನು 10 ವರೆ ಕಂಡ ಶುರು ಮಾಡ್ತಾನೆ. ಒಟ್ಟ ನೋಡ್ಬೇಡ ಅವ್ನ ಕಡೆಗೆ. ಬಗಲಾಗ ಕುಂತಿದ್ರೆ ಸಹಿತ ಮಾತಾಡ್ಸ್ಬೇಡ್ರಿ ಅವ್ನು. ಇವತ್ತು ತಾಸು ಹೌದಲ್ಲ, ಸ್ವಭಾವನ. ಯಾಕೆ ನಾನು ವಿಚಾರ ಮಾಡಿದೆ, ಈ ಪಾರ್ಸಿ ಲಕ್ವ ಏನೈತಿ, ಯಾಕೆ ಗಂಡು ಮಕ್ಕಳಿಗೆ ಹೊಡಿತಿದ್ದೆ ಅಂದ್ರೆ ಇವ್ರ ಕೈ ಕಾಲು ಬಳಸಂಗಿಲ್ಲ. ನೀವು ಹಂಗಲ್ಲ ನೋಡ್ರಿ, ಎಷ್ಟು ಬಿದ್ದು ನಗಾಕೈತಿ. ಮುಂದವ್ರನ್ನ ಬಡಿತೀರಿ, ಬಗಲಾಗಿನವ್ರನ್ನ ದೊಡ್ಡಿತೀರಿ. ಪಾರ್ಸಿ ಹೊಡೆದು ಯಾವಾಗಲೂ ಕೈಗೆ, ಇಲ್ಲ ಎಡಗೈ ಇಲ್ಲ ಬಲಗೈ. ಯಾಕೆ ಹೊಡೆಯಂಗಿಲ್ಲ ಹೆಣ್ಮಕ್ಳಿಗೆ ಅಂದ್ರೆ, ನಿಮ್ಮ ಕೈ ಏನಿಲ್ಲ, ಹಿಂಗೆ ಕೈ ಕಟ್ಕೊಂಡಿರ್ತಾನೆ ಒಂದು, ಇಲ್ಲ ಹಿಂಗೆ ಕೈ ಹೊತ್ಕೊಂಡಿರ್ತಾನೆ ಒಂದು. ನೀವು ಹಂಗಲ್ಲ, ಸುಮ್ಮನೆ ಕೂತ್ಕೊಂಡು ನಿಮ್ಮ ಕೈ ಯಾರ ಬಂದ್ರೆ ಸಾಕು, ಅಯ್ಯಯ್ಯ ಈಗ ಬಂದ. ಒಬ್ಬಕ್ಕೆ ಯಾವಕ್ಕೆ ಪಾಪ ಕೆಲಸ ಇರ್ತಾವ, ತಡ್ದೋಗ ನಡಿ 12 ಅಂತ ನಡೀತೈತೆ ಕಾರ್ಯಕ್ರಮ ಬಿಟ್ಟಿರ್ತೋಡು. ಪಾಪ ಗುಂಡು ಗಂಡ ಮಕ್ಕಳು ಮಲಗಿಸಿ ಬರ್ತೋಡು. ಈ 6 ಗಂಟೆಗೆ ಬಂದು ಕೂತಿರ್ತಾರೆ ನಿಮ್ಮಂಥವ್ರು. ಅವರು ಇಲ್ಲಡ ಬಂದು ನೋಡಾಗ ಸೋಗ್ಲಾರೆ ಸೊಪ್ಪೆ ನನಗೆ ಬೇಡ ನೋಡ್ತಾ ಹಾಕಿ ನೋಡಿ ಸೆಟ್ಟಿಗೆ ಹೇಳ್ತಾಳೆ. ಮತ್ತೆ ಬಂದು ಜಗಳ ಹಾಕೊಂಡು ಚಲೋ ನಾನು ಕೈ ಮಾಡೋಣ ತಡ್ಕೊಳ್ಳೋದಾಗೋದಿಲ್ಲ. ಮತ್ತೊಬ್ಬಕ್ಕೆ ಬರ್ತಾಳೆ, ಕೈ ಮಾಡಬೇಡ ಅಂತ ಈಗ ಗೆಳತಿ ಎಚ್ಚರಿಕೆ ಕೊಟ್ಟಾಳ. ಕಣ್ಣು ಶುರುವಾಕವ. ಅದಕ್ಕೆ ಹೆಣ್ಮಕ್ಳು ನಿಂತಾಗ ಬರಾಕ ಯಮ ಸಹಿತ ಅನಿಸ್ತಾನೆ ಅವ. ಏನವು ಗಂಡ್ಮಕ್ಳು ನಾವೇ ಶಿವಾಯ ನಮ್ಮ ಹೌದಾ. ಲಕ್ವ ಹೊಡ್ಯಾದ ಗಂಡು ಮಕ್ಕಳಿಗೆ, ಯಾಕಂದ್ರೆ ಕೈ ಆಡ್ಸಕದ. ವಾಕಿಂಗ್ ಹೆಣ್ಮಕ್ಳು ಆಯುಷ್ ಜಾಸ್ತಿ ರೀ, ಆಯು ಪ್ರಮಾಣ ಜಾಸ್ತಿ. ನಾಗಲೇ ಹೇಳಿದೆ, ವಾಕಿಂಗ್ ಮಾಡ್ತಾರೆ ಗಂಡು ಮಕ್ಳು ವಾಕಿಂಗಿಗೂ ಹೆಣ್ಮಕ್ಳು ವಾಕಿಂಗಿಗೂ ಭಾಳ ವ್ಯತ್ಯಾಸ ಐತೆವ. ಗಂಡು ಮಕ್ಳು ಯಾರು ಕೇಳಿದ್ರೆ ಒಂದೇ ಹೊಂಟು ಬಿಡ್ತೈತೆ ವಾಕಿಂಗಿಗೆ. ಡ್ರೆಸ್ ವಾಕಿಂಗ್ ಡ್ರೆಸ್ ಅಂತ ಏನು ಬೇರೆ ಇರೋಂಗಿಲ್ಲ. ಏನು ಸಿಗ್ತದೆ ಉಟ್ಕೊಂಡು ಚೀಲ ಕಟ್ಟು ಸಿಕ್ಕರು, ಚೀಲ ಕಟ್ಟು ಉಟ್ಕೊಳ್ತೈತೆ. ಸಿಗಲಿಲ್ಲ ಅಂದ್ರೆ ಪಟ್ಟಿ ಡ್ರೈಯರ್ ಮ್ಯಾಗ ಹೋದ್ನ. ಏನು ಗೌಡ ಪಟ್ಟಿ ಡ್ರೈಯರ್ ಮ್ಯಾಗ ವಾಕಿಂಗ್ ಬಂದಿಯಲ್ಲ, ನಮ್ಮ ಮನೆ ಯಾರು ನೋಡ್ತಾರೆ? ಏನು ಮಾರಿ ಮೈನಾಗ ಹೆಂಗಿಲ್ದ ಬಂದೆ, ನಮ್ಮ ಮನೆ ಯಾರು ಕೇಳ್ತಾರೆ? ಹಿಂಗಾಗಿಬಿಟ್ಟಿವಿ ನಾವು. ನೀವು ಹಂಗಲ್ಲ, ವಾಕಿಂಗ್ ಹೋಗ್ಬೇಕಂದ್ರೆ ಹಿಂದಿನ ಸಂಜೆ ಮುಂದೆ ಮೀಟಿಂಗ್ ಕರಿತೀವಿ. ಪಾರ್ವತಿ, ವಂಜಾಕ್ಷಿ, ವಿಶಾಲಾಕ್ಷಿ, ಭಾಗವ, ಭೀಮವ ಎಲ್ಲರೂ ಬರ್ರಿ. ಏನು ಬರೀ ಗಂಡು ಮಕ್ಕಳಿಂದ ವಾಕಿಂಗ್ ಹೋಗಕತ್ತಾರ, ನಾವು ಹೋಗ್ಬೇಕು. ನೋಡಿ ಕುಂತು ಹೆಂಗಾಗಿವಿ ನಾವು. ನಾಳಿನ ವಾಕಿಂಗ್ ಹೋಗ್ಬೇಕು. ಹೋಗಲ್ಲ ಅದ್ರಾಗ ಎಲ್ಲರೂ ಹೋಗಲ್ಲ. ಇಲ್ಲ ಎಲ್ಲರೂ ಸೀರೆ ಅಂದರೆ ಸೀರೆ ಉಟ್ಕೊಂಡು ಹೋಗಲ್ಲ. ಡ್ರೆಸ್ ಕೂಡ ಮಾತಾಡ್ತೀರವ. ಎಲ್ಲರೂ ಸೀರೆ ಅಂದರೆ ಸೀರೆ, ನೈಟಿ ಅಂದರೆ ನೈಟಿ, ಚೂಡಿದಾರ ಅಂದರೆ ಚೂಡಿದಾರ. ಎಲ್ಲರೂ ಡ್ರೆಸ್ ಕೋಡ್ ಮಾತಾಡಿ ಬಣ್ಣದ ಸೀರೆ ಅಂತ ಡಿಸೈಡ್ ಮಾಡಿ ವಾಕಿಂಗ್ ಹೋಗ್ತೀವಿ. ಅದಕ್ಕೆ ಕುವೆಂಪು ಅವರು ಬರೀತಿದ್ರು ಕವನದ ಹಿಂದಕ್ಕೆ, ಹೆಣ್ಮಕ್ಳು ಹೆಂಗೆ ಬರ್ತಾರಂದ್ರೆ, ಬಂದರು ಬಾಲೆಯರು ಗಿಳಿಹಿಂಡ ನಡಕ್ಕೆ ಹೋಗೋದು. ಹೆಣ್ಮಕ್ಳು ಬಂದ್ರೆ ಗಿಳಿಹಿಂಡ ಬಂದಂಗೆ ಆಕೈತೆ ಅಂತವು. ಗಂಡು ಮಕ್ಕಳು ಬಂದ್ರೆ ನಿಂತನ್ನು ಒಂಟಿಗೆ ಹೋಗಿ ಒಂದ ನಿಂತಿರ್ಬೇಕು, ನಮ್ಮ ಜೊತೆ ಯಾರೇ ಇರಂಗಿಲ್ಲ. ಹೌದಾ? ಅದಕ್ಕೆ ನಿಮ್ಮ ಕೈ ಕಾಲು ಸುಭದ್ರ ಯಾಕೆ ಬಂದ್ರಲ್ಲ, ಸದಾ ನಡ್ತೀನಿ. ಇಷ್ಟು ಜನ ಬಂದಿರಿ, ಟಿ ವಿ ಬಿಟ್ಟಿವತ್ತು ಯಾವಾರವ, ಸೀರಿಯಲ್ ಅದಾವನೇ ಅವರ ಆಯಿತು ಅವರ. ಅದಕ್ಕೆ ಇಷ್ಟು ಜನ ಬಂದಿರಲ್ಲ. ನಾಳೆ ಎಷ್ಟು ಬರ್ಬೇಕು ನೋಡಿ. ಹೋಗ
ಯವ್ವ ಇಷ್ಟು ನೋಡ್ತಿರಲ್ಲ ನೀವು ಸೀರಿಯಲ್ಗಳು ಬೇಡ ಅನ್ನಂಗಿಲ್ಲ. ಹೊಸ ರುಚಿ ಅಂತ ಬರ್ತೈತೆ ಮಧ್ಯಾಹ್ನ ಅಡುಗೆ ಮಾಡೋದು ಕಲಿಸ್ತಾರೆ ಅದ್ರಾಗ. ಅಂಥ ಅಡುಗೆ ಮಾಡೋದು ಸೀರಿಯಲ್ ನೋಡಿ ನಿಮ್ಮ ಗಂಡ ಮಕ್ಕಳಿಗೆ ಎಂದರ ಚಂದ ಅಡುಗೆ ಮಾಡಿ ಹಾಕಿದ್ರೆ ಯಾರು ಸ್ವಲ್ಪ ಕೈ ಮ್ಯಾಗೆ ತಗೊಂಡು ಶಬಾಷ್ 1 2 3 ಅಯ್ಯೋ ಏಯ್ ಹೆಣ್ಮಕ್ಳು ಬೇಡ ಹೆಣ್ಮಕ್ಳು ಹೇಳಬೇಕು ಅದು ಅಭ್ಯಾಸ ಬರಾಗ ಆಯ್ತು ಬಿಡ್ತಾವ ತಾವು. ಈ ಕಡೆ ಒಂದು 20 ಮಂದಿ ಸಿಕ್ಕರಪ್ಪ ಇತ್ತಾಗ. ಹಾಂ ಶಬಾಷ್. ಈಗೇನು ಕೈ ಎತ್ತಿದೆ ನೋಡ್ರಿ, ನಾವು ಟಿ ವಿ ನೋಡಿ ಅಡುಗೆ ಮಾಡ್ತೀವಂತ ಗಂಡು ಮಕ್ಕಳ ಗಮನ ಇಟ್ಟು ಕೇಳ್ರಿ. ಈಗೇನು ಕೈ ಎತ್ತಿದ್ರಲ್ಲ ಇವರು ಟಿ ವಿ ನೋಡಿ ಮಾಡಿದ ಅಡುಗೆ ಉಂಡು ಬದುಕಿದವ್ರ ಯಾರು? ಯಾವ ಟಿ ವಿ ನೋಡಿ ಅಡುಗೆ ಕಲಿಬಾರ್ದಂಗೆ ಅತ್ತಿ ತಾಯಿ ಅವರಿಂದ ಕಲಿಬೇಕು ಅಡುಗೆ. ಏನು ಕಲಿಸ್ತಾರೆ ಟಿ ವಿಯಾಗ ಮಧ್ಯಾಹ್ನ ಬರ್ತಾವೆ ಬನ್ನಿ ಹೊಸ ರುಚಿ ಕಲಿಯೋದು. 25,000 ರೂಪಾಯಿ ರೇಷ್ಮೆ ಸೀರೆ ಉಟ್ಕೊಂಡಿರ್ತಾಳೆ ಆ್ಯಂಕರ್. ಅಡುಗೆ ಹೇಳ್ಕೊಡೋದು ಬರ್ತಿದ್ದಾರೆ ಮಿಸ್ ಲೀನಾ ಲೀನಾ. ನಾನು ಯಾರೋ ದೊಡ್ಡ ಹಿರಿಯ ಮನುಷ್ಯರು ಬರ್ತಾಳಪ್ಪ ಕಚ್ಚಿ ಸೀರೆ ಉಟ್ಕೊಂಡಂತ. ನಾನು ಬಂದಾಗ 18 ವರ್ಷದ ಬಿಳೆ ಜೊಂಡಿಗದಂತ ಹುಡುಗಿ ಸ್ಕರ್ಟ್ ಸ್ಲೀವ್ಲೆಸ್ ಸ್ಕರ್ಟ್ ಹಾಕೊಂಡಾಳ. ಒಂದು ಜಂಪಿ ಕೂದಲ ಒಂದು ಕಣ್ಣು ಮುಚ್ಚಿಬಿಟ್ಟೈತಿ, ಕೈ ಕಾಲು ಇಟ್ಟಿಟ್ಟದವ ಟಿಂಗ್ 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 ಅಂತ ಬಂದು. ಇವ್ವ ಈಗೇನು ಅಡುಗೆ ಹೇಳ್ಕೊಡ್ತಾಳ ನೋಡೋಣ ಅಂತ ನಾನು ಕುಂತೆ. ಬನ್ನಿ ಮಿಸ್ ಲೀನಾ ಮೇಡಮ್, ಇವತ್ತು ಹಾವೇರಿಲಿ ತುಂಬ ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ. ಇವರಿಗೆಲ್ಲ ನೀವು ಇವತ್ತು ಯಾವ ಅಡುಗೆ ಮಾಡೋದಕ್ಕೆ ಹೇಳ್ಕೊಡ್ತೀರಿ ಲೇಡೀಸ್ಗೆ, ಹೆಣ್ಮಕ್ಕಳಿಗೆ, ನಮ್ಮನೆ ಹೆಣ್ಮಕ್ಕಳಿಗೆ? ನಾನು ಇವತ್ತು ಎಲ್ರಿಗೂ ವೈಟ್ ರೈಸ್ ಮಾಡೋದು ಹೇಳ್ಕೊಡ್ತೀನಿ. ಅನ್ನ ಮಾಡೋದು ಹೇಳ್ಕೊಡ್ತಾಳಂತ. ಇಲ್ಲಿ ಇಷ್ಟು ಮಂದಿ ಉಂಡಿರಿ, ಅನ್ನ ಒಂದು ಸ್ವಲ್ಪ ಬರೋದು ಏನಾರ ದೋಷ ಇತ್ತಾನೆ ಹೆಂಗೆ ರುಚಿ ಇರ್ತದೆ? ಹೆಂಗೆ ಮನ್ಯಾಗ ಉಣ್ಣಾರ್ದ ಮಕ್ಕಳು ಮಠಕ್ಕೆ ಬಂದ್ರಂದ್ರೆ ಗಾಬರಿಯಾಗ ಉಣ್ತಿರ್ತಾವೆ. ಹೌದಾ? ಯಾಕೆ ಪ್ರಸಾದ ಅನಿಸ್ಕೊಂಡು ಗಮನದಿಂದ ಶ್ರದ್ಧೆಯಿಂದ ಮಾಡಿರ್ತೀವಿ. ನಾನೊಬ್ಬನ ಉಣ್ಣಂಗಿಲ್ಲ, ನಾವು ಮನ್ಯಾಗ ನಮಗೆ ಬೇಕು ಅಂತ ಮಾಡ್ಕೊಂತೀವಿ, ಅದಕ್ಕೆ ಊಟ ಹೋಗಂಗಿಲ್ಲ. ಸಮಾಜಕ್ಕೆ ಬೇಕು, ಶರಣರಿಗೆ ಬೇಕು, ಮಠಕ್ಕೆ ಬೇಕು, ದೇವರಿಗೆ ಬೇಕು, ದೇವರಿಗೆ ನೈವೇದ್ಯ ಮಾಡ್ಬೇಕಂತ ಮನಸ್ಸಲ್ಲಿ ಇಟ್ಕೊಂಡು ಅಡುಗೆ ಮಾಡೋಣ. ಅಡುಗೆ ಎಂತಲ್ಲೂ ರುಚಿ ಆಗ್ತದೆ. ಹೇಳಿ ಮೇಡಮ್ ಯಾವ ಅಡುಗೆ ಮಾಡ್ತೀವಿ? ವೈಟ್ ರೈಸ್ ಮಾಡೋದು ಹೇಳ್ಕೊಡ್ತೀವಿ. ಹೇಳಿ ಮೇಡಮ್ ನಾವು ಹಾವೇರಿ ಜನರಿಗೆ ಸುತ್ತಮುತ್ತ ಜನರಿಗೆ ವೈಟ್ ರೈಸ್ ಮಾಡೋದು ಗೊತ್ತೇ ಇಲ್ಲ. ವೈಟ್ ರೈಸ್ ಮಾಡಬೇಕಾದ್ರೆ ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಸ್ಟೆಪ್ ಅದಾವಂತ. ಏನು ಸ್ಟೆಪ್ ಮೇಡಮ್? ಕಿಚನಿಗೆ ಹೋಗಬೇಕು. ಅಯ್ಯವ್ವ ನಾವು ಪಾಯ್ಕೆನಾಗ ಹೋಗ್ತಿದ್ವಿ ನೋಡಿ. ಎಂತ ಹೇಳಿದಂಗೆ ನಮಗೆ ಕಿಚನ್ಗೆ ಹೋಗೋದೊಂದು ಪಾಯಿಂಟ್ ಅಂತೀವಿ. ಕಿಚನ್ನಿಗೆ ಹೋಗಬೇಕು. ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ಸ್ಟವ್ ಹಚ್ಚಬೇಕು. ಯವ್ವ ನಾವು ಮನೆಗೆ ಬೆಂಕಿ ಹಚ್ಚಿಬಿಡ್ತಿದ್ವಿ. ಮನೆಗೆ ಬೆಂಕಿ ಹಚ್ಚಿ ಮಳೆ ಮ್ಯಾಗೆ ಇಟ್ಟು ಪಾತ್ರೆ ಇಟ್ಟು ಗಂಡನ ಅದ್ರ ಮೇಲೆ ಕುಂದಿಸ್ತೀವಿ. ಸ್ಟವ್ ಹಚ್ಚಬೇಕು, ಅದ್ರ ಮೇಲೆ ಪಾತ್ರೆ ಇಡಬೇಕು. ಪಾತ್ರೆಗೆ ವಾಟರ್ ಹಾಕಬೇಕು, ಬಿಸ್ಲರಿ ವಾಟರ್ ಹಾಕಬೇಕು. ವಾಟರ್ ಬಾಯ್ಲ್ ಆಗಬೇಕು. ಬಾಯ್ಲ್ ಆಗಬೇಕಾ? ಅದಕ್ಕೆ ಪಕ್ಕದಾಗ ಇರೋಕ್ಕೆ ಸೋ ಅಂತ ಪೆಟ್ಟಿಗೆ ಅರಮನೆ ಪೆಟ್ಟಿಗೆ. ಎಲ್ಲಿವರೆಗೂ ಬಾಯ್ಲ್ ಆಗಬೇಕು? ಬಬಲ್ಸ್ ಬರೋವರೆಗೂ ಬಾಯ್ಲ್ ಆಗಬೇಕು. ಏನಿದೆ ಬಬಲ್ಸ್ ಬರೋವರೆಗೂ ಬಾಯ್ಲ್ ಆಗ್ಬೇಕಂದ್ರೆ ಏನು ಹೇಳ್ರಿ? ಗುಳ್ಳಿ ಬರ್ಬೇಕು. ಶಬಾಷ್. ಬಂದು ಬಬಲ್ಸ್ ಅಂದ್ರೆ ಗುಳ್ಳಿ. ಇನ್ನೊಂದು ಶಬ್ದ ಐತಿ ಕನ್ನಡದಾಗ, ನೀರು ಕುದಿಯೋದಕ್ಕೆ ಏನಂತೀರಿ? ಹಾಲಿ ಶಬ್ದ ಐತೆ ಅದಕ್ಕೆ. ಒಂದು ನೀರು ಕುದಿಯೋದಕ್ಕೆ ತಳತಳ ಕೊತ ಮತ್ತೆ ಕಥ ಪಥ ಅಲ್ಲ, ಪಥ ಬೇರೆ ಗೊತ್ತು, ಪಥ ಅಂತಾನೆ. ಬಾಯ್ಲ್ ಆಗೋವರೆಗೂ ಬಬಲ್ಸ್ ಬರೋವರೆಗೂ ಬಾಯ್ಲ್ ಆಗಬೇಕು. ಎಷ್ಟು ಬಬಲ್ಸ್ ಬರ್ಬೇಕು ಮೇಡಮ್? ತುಂಬ ಜನ ಇದ್ದರೆ 20 to 25 ಬಬಲ್ಸ್ ಬರುತ್ತೆ. ಈ ಥರ ಮಠದಲ್ಲಿ ಅಡುಗೆ ಮಾಡಿದರೆ ಥೌಸಂಡ್ಸ್ ಆಫ್ ಬಬಲ್ಸ್ ಬರುತ್ತೆ. ಹಿಂಗೆಲ್ಲ ಇರ್ತದೆ. ಆಮೇಲೆ ಬಬಲ್ಸ್ ಅಂದರೆ ಅದರಲ್ಲಿ ರೈಸ್ ಹಾಕಬೇಕು. ಬಿಗ್ ಸ್ಪೂನಿಂದ ರೈಟ್ ಟು ಲೆಫ್ಟ್, ಲೆಫ್ಟ್ ಟು ರೈಟ್ ಟರ್ನ್ ಮಾಡಬೇಕು. ಇದಕ್ಕೇನಂತಾರೆ? ತಿರುಗಿಸ್ಬಿಟ್ಟೆ. ಎಷ್ಟರ ಮನೆ ಅಡುಗೆ ಮಾಡಿರೋದು ಕೈ ಆಡಿಸ್ಬೇಕು ಅಂತಂತಾರೆ ಶಬ್ದಕ್ಕೆ. ಈ ಹೊಸ ಲಗ್ನಾದವ್ರಿಗೆ ಕಾನ್ವೆಂಟ್ನಾಗ ಇಂಗ್ಲೀಷ್ ಮೀಡಿಯಮ್ ಓದಿದ್ರಿಗೆ ಕೈ ಆಡಿಸ್ಬೇಕಂತ ಅನ್ಬಿಡ್ರಿ. ಉತ್ತು ಸ್ಪೂನ್ ಅಂತ ಹೇಳ್ರಿ. ಕೈ ಹಾಕೋದ ವೇಸೋ ಕೈ ಆಡಿಸ್ಬೇಕಂದ್ರೆ ನಮ್ಮ ಮದಾರ ಅಂತಂದೇಳಿ ಕೈ ಆಡಿಸಿದ್ರೆ
ಸುಟ್ಟ ಗಾಯಕ್ಕೆ ಬಳಸಿ ಬರ್ನಾಲ್ ಅನ್ಬೇಕಾಗತ್ತೆ. ಅದರಲ್ಲಿ ವೈಟ್ ರೈಸ್ ಹಾಕಿ ಸ್ವಲ್ಪ ಕಾಯಬೇಕು. ಅದು ಇದು ತೋರಿಸಿ ಅಡ್ವರ್ಟೈಸ್ಮೆಂಟು ತೆಗೆದು ನೋಡ್ತಾರೆ, ಅನ್ನ ಫೆವಿಕಲ್ ಆದಂಗೆ ಓ ವಾಟರ್ ಪರ್ಸೆಂಟೇಜ್ ಜಾಸ್ತಿ ಆಯಿತು. ಈಗ ಈ ರೈಸ್ನ ಏನು ಮಾಡಬೇಕು? ಗಂಡ ಬರದೊಳಗಡೆಯಿಂದ ತಿಪ್ಪೆಗೆ ಚೆಲ್ಲಬೇಕು. 70-80 ರೂಪಾಯಿ ಕೆಜಿಗೆ ಯಾವಾಗ ಗಂಡ ಬಂದು ಒದಿತಾನೆ. ಅದಕ್ಕೆ ಯಾವ ಟಿ ವಿ ನೋಡಿ ಅಡುಗೆ ಮಾಡಬೇಡ್ರಿ. ಉಣ್ಣಾಕ ಕುಂತಾಗ ಮಾತ್ರ ಯಾವತ್ತೂ ಟಿ ವಿ ನೋಡಬೇಡ್ರಿ. ಉಣ್ಣುವ ಪ್ರತಿ ದಿವಸದ ಅನ್ನ ಅದು ಪ್ರಸಾದ ತಿಳ್ಕೊಡ್ರಿ. ಬರೀ ಊಟ ಅಲ್ಲ, ಬರೀ ಭೋಜನ ಅಲ್ಲ. ಏನಾಯ್ತು ಕನ್ನಡದಾಗ ತಿಂದು ಹೋಗ್ತೀವಿ ಅಂತ ಅನ್ನಬಾರ್ದು. ಅದೊಂದು ಯಜ್ಞ, ಭೋಜನ ಯಜ್ಞ ಅಂತ ಐತೆ. ಸ್ವಾಮಿಗಳು ಕೇಳಿ ಹೇಳ್ತಾರೆ, ಭೋಜನ ಯಜ್ಞ ತಪಸ್ಸಿದ್ದಂಗೆ. ಮೊದಲು ಯಾವತ್ತು ತಿನ್ಬೇಕು, ಎರಡನೇದು ಯಾವತ್ತು ತಿನ್ಬೇಕು. ಈಗೇನು ಉಣ್ಣಾಕ ಕುಂದಿರ್ತೀವಿ, ಟಿ ವಿ ಹಚ್ಕೊಂಡು ಉಣ್ಣಾಕ ಕುಂದಿರ್ತೀವಿ. ಉಣ್ಣಾಕ ಕುಂತಾಗ ಟಿ ವಿಯಾಗ ಬರೀ ಟಾಯ್ಲೆಟ್ ಅಡ್ವರ್ಟೈಸ್ಮೆಂಟ್. ಬರ್ತಿ ಅನ್ನ ಬ್ಯಾಳಿ ಕಲಿಸ್ಕೊಂಡು ಮಿರ್ಚಿ ಕಡ್ಕೊಂತ ಉಣ್ತಿರ್ತೀವಿ. ಟಿಂಗ್ ಡಾಂಗ್ ಬೆಲ್ಲ ಹಾಕೈತೆ ಎಲ್ಲಿ ಟಿ ವಿಯಾಗ ಕದ ಕಳೆದ್ರೆ ಅಬ್ಬಾಸ್ ಬರ್ತಾನೆ. ಓ ಬನ್ನಿ ಅಬ್ಬಾಸ್, ಬನ್ನಿ ಬನ್ನಿ. ನಿಮ್ಮ ಟಾಯ್ಲೆಟ್ನ ಹಳದಿ ಕಡೆ ಹಾಗೆ ಇದೆ. ಅನ್ನ ತಿಂತಿರ್ತೀವಿ, ಅವ ಹಳದಿ ಕಡೆ ತೋರಿಸ್ತಾನೆ. ಅದು ರಾವಗಂಡಿ ಹೇಳು. ಇನ್ನೊಂದೈತೆ, ಭಕ್ತಿ ಉಣ್ಣಾಕ ಕುಂತಿರ್ತೀವಿ. ನೋಡಿ ಜಗಿ ತಗೊಂಬರ್ತ ಮಗಳೇ ಎಲ್ಲಿಗೆ ಬರಟಿ? ನಾನು ಬೈಲಲ್ಲಿ ಶೌಚ ಮಾಡಲು ಹೋಗುತ್ತಿದ್ದೇನೆ. ಏನು ಬೈಲಲ್ಲಿ ಶೌಚ ಮಾಡುವಿಯಾ? ಮತ್ತೆ ಪಡಸಾಲ ಕುಂದಿರ್ಬೇಕಲ್ವ? ಗುರಿಯೇ ಇಂಥ ಅಡ್ವರ್ಟೈಸ್ಮೆಂಟ್. ಅದಕ್ಕೆ ಊಟ ಮಾಡುವಾಗ ನಿಮಗೆ ಅನ್ನ ಕೊಟ್ಟ ಮನೆ ಯಜಮಾನನ ನೆನೆಸಿಕೊಡ್ರಿ. ಆ ಯಜಮಾನನಿಗೆ ದುಡಿಯುವ ಶಕ್ತಿ ಕೊಟ್ಟಂಥ ಭಗವಂತನನ್ನು ಜ್ಞಾಪಿಸಿಕೊಡ್ರಿ. ಮೌನವಾಗಿ ಊಟ ಮಾಡಿರಿ. ಮೌನಂ ಅವಳೇನು ಜಾಸ್ತಿ ಅಂತ. ಸುಮ್ಮನೆ ಉಂಡ್ರೆ ಜಾಸ್ತಿ ಊಟ ಹೋಗ್ತೈತೆ. ಮಾತಾಡಿ ಅದ್ರಾಗ ಹೆಣ್ಮಕ್ಳಂತೂ ನೀವು ಭಾಳ ಮಾತಾಡ್ಕೊತ ಉಣ್ತೀವಿ. ಬೈಕೊಂತ ನಿಕೊಂತ ಮಾಡಿಟ್ಟಿನಿ ಇಟ್ಟೊತ್ತಾದ್ರೂ ಬರಲಿಲ್ಲ ನೋಡು. ನಾ ಎಷ್ಟೊತ್ತು ಕಾಯಿಗೆ ಅಂತ ಅನ್ನ ರುಬ್ಬುತ್ತಿರ್ತೀವಿ. ಅದಕ್ಕೆ ದಯವಿಟ್ಟು ಮನೆಯಲ್ಲಿ ಉಣ್ಣುವ ಅನ್ನವೂ ಪ್ರಸಾದ ಅಂತ ತಿಳ್ಕೋಬೇಕು. ಮಠದಲ್ಲಿ ಉಣ್ಣೋದಂತೂ ಪ್ರಸಾದನೆ ಅಂತ ಹೇಳ್ತಾ, ಇನ್ನು ಇಬ್ಬರು ಹಾಸ್ಯ ಭಾಷಣಕಾರರು ಮತ್ತು ಮಿಮಿಕ್ರಿ ಪಟುಗಳಾಗಿರ್ತಕ್ಕಂಥ ನರಸಿಂಹ ಜೋಶಿ ಅವರಿಬ್ಬರು ಕಾಲಿದ್ದಾರೆ. ಇಂಥ ಚಳಿಯಲ್ಲಿ ಹೇಳ್ತಾರೆ, ಚಳಿಯಾಗಿ ನಗಬೇಕ್ರಿ. ಯಾರ್ಯಾರು ಸ್ವೆಟರ್ ಕೆಮ್ಮಂದಿಲ್ಲ ಅವರೆಲ್ಲ ಜೋರು ನಗಬೇಕು. ಚಳಿಗಾಲದಾಗ ನಕ್ರೆ ಮೈ ಬಿಸಿ ಆಗ್ತೈತೆ, ಬ್ಯಾಸಿಗೆ ನಕ್ರೆ ಮೈ ತಂಪಾಗ್ತೈತೆ. ಇದು ನಗುವಿಗಿರ್ತಕ್ಕಂಥ ದಿವ್ಯ ಔಷಧ. ಯಾರ್ಯಾರು ನಕ್ಕೀರಿ ಅಬ್ಸರ್ವ್ ಮಾಡಿರಿ. ಚಳಿ ಹೋಗಿರ್ತೈತೆ ನೀವು ಎದ್ದು ಬಿದ್ದು ನಗ್ಬೇಕು. ಆದ್ರೆ ಮುಂದೋರ್ ಮ್ಯಾಗ ಬಿದ್ದನಲ್ಲ ನಮ್ಮಂತ ಅವ್ರನ್ನ ಬಡಿ ಅಲ್ಲ ಬಿತ್ತಾಗ ಕಳ್ಳ. ನೀವು ಹೆಣ್ಮಕ್ಳಮ್ಮ, ಇವು ಹೆಣ್ಮಕ್ಳ ಪಾಪ ಎಲ್ಲ ನಿಂತ್ಬಿಟ್ಟಿರ್ತಾವೆ. ನಾವೆಲ್ಲ ಊರ ಕಾರ್ಯಕ್ರಮಕ್ಕೆ ಹೋದಾಗ ನಮಗೆ ಜನ ಸೇರೋದು ಹೆಣ್ಣು ಮಕ್ಕಳೇ ಹೆಚ್ಚಾಗಿ. ಯಾಕಂದ್ರೆ ಹೆಣ್ಮಕ್ಳಿಗೆ ಹಾಸ್ಯ ಪ್ರಜ್ಞೆ ಜಾಸ್ತಿ, ನಗ್ತಾರ ಅಂತ ಹೇಳ್ತಾ, ಈಗ ನಿಮ್ಮ ಮುಂದೆ ಮಿಮಿಕ್ರಿ ಪಟು ನರಸಿಂಹ ಜೋಶಿ ನನ್ನ ಡಬಲ್ ಅದಾರ. ಅವರು ಈಗಾಗಲೇ 10 ಚಲನಚಿತ್ರಗಳಲ್ಲಿ, ಸಿನಿಮಾಗಳಲ್ಲಿ ಪಾತ್ರ ಮಾಡಿದ್ದಾರೆ. ನನ್ನ ಜೊತೆ ಸಾವಿರಾರು ಕಾರ್ಯಕ್ರಮ ಕೊಟ್ಟಿದ್ದಾರೆ. ನಾನು ಇವರು ಅಕ್ಕಪಕ್ಕದ ಮನೆಯವರು ಗಂಗಾವತಿಯಲ್ಲಿ. ನಿಮ್ಮ ಮುಂದೆ ನಿಮ್ಮ ಚಪ್ಪಾಳೆಗಳ ಮಧ್ಯೆ ನರಸಿಂಹ ಜೋಶಿ. ಇದ್ದ ಮನುಷ್ಯ ದೊಡ್ಡದು ಕಾಣೋದು ಸಿನಿಮಾದಲ್ಲಿ, ಇದ್ದ ಮನುಷ್ಯ ಸಣ್ಣದು ಕಾಣೋದು ಟಿ ವಿಯಲ್ಲಿ, ಇದ್ದ ಮನುಷ್ಯ ಇದ್ದಂಗೆ ಕಾಣೋದು ಇಂಥ ಭವ್ಯವಾದ ಪವಿತ್ರವಾದ ವೇದಿಕೆಯಲ್ಲಿ. ಮಣಕವಾಡ ಅಜ್ಜರು ಹೇಳಿದರು, ಚಪ್ಪಾಳೆ ತಟ್ರಿ ತಟ್ರಿ ಅಂತ ಎಷ್ಟು ಸರಿ ಹೇಳ್ಬೇಕು. ಒಂದು ಸಣ್ಣ ಕಾಂಪಿಟೇಷನ್ ಮಾಡಿಬಿಡೋಣ ಇಲ್ಲಿ. ಬರೀ ಹೆಣ್ಮಕ್ಳು ಮಾತ್ರ ಚಪ್ಪಾಳೆ ತಟ್ರವ. 50,000 ಜನ ಸೇರಿದ್ವಿ, ಅಲ್ಲಿ ಚಪ್ಪಾಳೆ ತಟ್ಟಿ ಇಲ್ಲಿ ಕೇಳೋವಂತ. ಈಗ ನೋಡ್ರಿ, ಈಗ ನಮ್ಮ ಹುಲಿಗಳು ಅವು ಹುಲಿನೇ. ಹೊರಗಿದ್ರು ಹುಲಿನೇ, ಸ್ಟೇಡಿಯಮ್ನಾಗಿದ್ರು ಹುಲಿನೇ, ಗ್ರೌಂಡ್ನಾಗಿದ್ರು ಹುಲಿನೇ, ಎಲ್ಲಿದ್ರು ಹುಲಿನೇ. ಹೊರಗೆ ಹುಲಿ ರಾಜಾರೋಷವಾಗಿ ಹೋರಾಡ್ತಾ ಇರ್ತದೆ, ಮನೆಯಲ್ಲಿ ಮಾತ್ರ ಸೈಲೆಂಟ್ ಆಗಿರ್ತದೆ. ಮ್ಯಾಗ ಚಾಮುಂಡೇಶ್ವರಿ ಕುಂತ್ಕೊಂಡಿರ್ತಾರೆ. ಈ ನಾಡಿಗೆ ಹುಲಿಯಂಥ ಮಕ್ಕಳನ್ನು ನೀಡಿದ ತಾಯಿಯಂದರಿಗೆ ನಮಸ್ಕಾರ. ನೋಡ್ರಿ, ನಿಮಗ ಹೊಗಳಿದಿ ನಾನು ಇಷ್ಟು ಗಂಡು ಮಕ್ಕಳಿಗೆ ಹೊಗಳು ಬಿಟ್ಟರೆ ನಾನು ಇಲ್ಲಿಂದ ಎತ್ಕೊಂಡು ಲಾಡಿಸಿಂತ ಎತ್ಕೊಂಡು ಹೋಗ್ಬಿಡ್ತಾರೆ. ಮುಗಿಸೋಣ. ಮಿಸ್ಸಿಂಗ್ ನಿರಂಜನ್ ಕುಂಬಾರ್ ಅವರ ತಂದೆ ತಾಯಿಗಳು ಕಳ್ಕೊಂಡಿದ್ದಾರೆ.
ಮತ್ತೆ ಏನು ಮಾಡ್ಬೇಕು? ಹುಡುಗರು ಬಿಟ್ಟು ಅವ್ರು ಹೋದ್ರಲ್ಲ ಅವ್ರು ಕಳ್ಕೊಂಡು ನಾನು ಏನಿದೆ ಹುಡುಗ ಸುಮ್ಮನೆ ಹೇಳ್ಬೇಡ ಮರೆ ಅಂತಾರೆ. 10 ವರ್ಷದ ಹುಡುಗ ನಿರಂಜನ್ ಕುಂಬಾರ್ ಅಂತಕ್ಕಂಥ 10 ವರ್ಷ ಹುಡುಗ ಕಳ್ಕೊಂಡಿದ್ದಾನೆ. ದಯವಿಟ್ಟು ಬಂದು ಇಲ್ಲೇ ಪಕ್ಕಕ್ಕೆ ವೇದಿಕೆ ಪಕ್ಕಕ್ಕೆ ಬರಬೇಕು ಯಾರಾದರೂ. ಭಾರತದಲ್ಲಿ ಅತಿ ದೊಡ್ಡ ಶ್ರೀಮಂತ ಪ್ರಧಾನಮಂತ್ರಿ ಆಗ್ಬೋದು ಅಂತ ತೋರಿಸಿಕೊಟ್ಟರೆ ಜವಾಹರ್ಲಾಲ್ ನೆಹರೂಜಿಯವರು. ಒಬ್ಬ ನಿಷ್ಠಾವಂತ ವ್ಯಕ್ತಿ ಭಾರತ ಪ್ರಧಾನಮಂತ್ರಿ ಆಗ್ಬೋದು ತೋರಿಸಿಕೊಟ್ಟರೆ ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರು. ಒಬ್ಬ ಮಹಿಳೆ ಭಾರತದ ಪ್ರಧಾನಮಂತ್ರಿ ಆಗ್ಬೋದು ಅಂತ ತೋರಿಸಿಕೊಟ್ಟರು ಶ್ರೀಮತಿ ಇಂದಿರಾ ಗಾಂಧೀಜಿಯವರು. ಒಬ್ಬ ಯುವಕರು ಭಾರತದ ಪ್ರಧಾನಮಂತ್ರಿ ಆಗ್ಬೋದು ಅಂತ ತೋರಿಸಿಕೊಂಡವರು ರಾಜೀವ್ ಗಾಂಧೀಜಿಯವರು. ಒಬ್ಬ ಮಣ್ಣಿನ ಮಗ ಕೂಡ ಭಾರತದ ಪ್ರಧಾನಮಂತ್ರಿ ಆಗೋದು ತೋರಿಸಿಕೊಂಡವರು ದೇವೇಗೌಡರು. ಒಬ್ಬ ವಿಜ್ಞಾನಿ ಕೂಡ ಭಾರತದ ಪ್ರಧಾನಮಂತ್ರಿ ಆಗೋದು ತೋರಿಸಿಕೊಂಡವರು ಮನಮೋಹನ್ ಸಿಂಗ್ ಅವರು. ಒಬ್ಬ ಚಹಾ ಮಾಡ್ತಕ್ಕಂಥ ವ್ಯಕ್ತಿ ಕೂಡ ಭಾರತದ ಪ್ರಧಾನಮಂತ್ರಿ ಆಗೋದು ತೋರಿಸಿಕೊಟ್ಟವರು भारत के 125 देश के निवासियों में भाई और बहनों, महात्मा गांधी जी के जन्मदिन अवसर पर हमने नया अभियान शुरू किए थे। स्वच्छता आंदोलन में आप सब भाग लिए, बहुत बहुत धन्यवाद है आपका। लोग मित्रों, भारत कोई भूमि का टुकड़ा नहीं है, जीता जागता राष्ट्र पुरुष है। ये आपन का भूमि है, ये तर्पण का भूमि है, ये वंदन का धरती है, अभिनंदन का धरती है। यहाँ के नदियाँ हमारे लिए पवित्र गंगा माता है। हम जिएंगे तो भारत के लिए, मरेंगे तो भारत के लिए। मरने के बाद भी गंगा जल में बहती हुई अस्थियों को कोई कान लगा कर सुनेगा तो एक ही आवाज आएगी, भारत माता की। हम साथ में चले, मिलकर चले, मिल करके इस सुवर्ण महोत्सव को आगे बढ़ाएंगे। मित्रों, बहुत बहुत धन्यवाद है आपका। ಈಗ ಫೇಮಸ್ ಆಗ್ಬೇಕಂದ್ರೆ ಹಿಂಗೆ ಆಗ್ಬೇಕು, ಹಂಗೆ ಆಡ್ಬೇಕು, ಹಿಂಗೆ ಆಡ್ಬೇಕು ಅಂತ ಏನಿಲ್ಲ. ಹೆಂಗೆ ಆಡಿದ್ರೆ ಫೇಮಸ್ ಆಗ್ತಾರೆ. ಒಂದು ಮಾತು ಹೇಳ್ತೀನಿ ಕೇಳಿ, ಸಂಗೀತಗಾರ ಬೆಳಿಬೇಕಾದ್ರೆ 25 ವರ್ಷ ಶಾಲೆ ಕಲಿತಾನ, 10 ವರ್ಷ ವೇದಿಕೆ ಹುಡುಕ್ತಾನ, ಆತ ಫೇಮಸ್ ಆಗಿದ್ರೆ 50 ವರ್ಷ ಆಗಿರ್ತಾವಪ್ಪ. ಈಗ ನೋಡ್ರಿ ಸೋಷಿಯಲ್ ಮೀಡಿಯಾದಾಗ ಬರ್ರಿ, ಒಂದೊಂದು ಲೈನ್ ನೆನಪಿದ್ರೆ ಹಾಡ್ರಿ. 1 ವರ್ಷದಿಂದ ಒಂದು ಸಾಂಗ್ ಇತ್ತು ಎಲ್ಲರ ಮೊಬೈಲ್ನಾಗ, ಎಲ್ಲರ ಬಾಯಾಗ ಅದೇ ಸಾಂಗ್. ನಾನು ನಂದಿನಿ ಪಿಜಿಲಿ ಇರ್ತೀನಿ, ಇಷ್ಟು ಜವಾಬ್ದಾರಿ ನಾವು ಒಂದ ಹುಡುಗಿ ತೊಗೊಂಡು ಯಾಕೆ ಒಂದ ಹುಡುಗಿ ಆಡ್ತದ. ಇನ್ನೊಂದು ಸ್ವಲ್ಪ ದಿವಸ ಬಿಟ್ರೆ ಇನ್ನೊಂದು ಮೊಬೈಲ್ನಾಗ ಆನ್ ಮಾಡಿದ್ರೆ ಇನ್ನೊಂದು ಸಾಂಗ್ ಬಂತು. ಮನಸ್ಸಿನೊಳಗೆ ಖಾಲಿ ಖಾಲಿ, ಈ ಮನದೊಳಗೆ ಇದ್ದರು ಮಲ್ಲಿಗೆ, ಕರೆದೆ ಹೋದರು ಓನಲ್ಲ ಕರಿಮಣಿ ಮಾಲೀಕ. ಇನ್ನೊಂದು 3 ತಿಂಗಳು ಬಿಟ್ಟ ಮೇಲೆ ಇನ್ನೊಂದು ಸಾಂಗ್ ಬಂತು. ನಾನ್ ಡ್ರೈವರ ಯಾಕೆ ಕೂಸ್ತಂದ್ರೆ ಥಂಡಿ ಕೆಲವರು ಮಕ್ಕೊಂಬಿಟ್ರೆ ಇನ್ನೊಂದು ಸ್ವಲ್ಪ ಲಂಗ ದವಣ್ಯಾಗ ಮಸ್ತ್ ಕಾಣ್ತಿ. ನೀವು ಸಾಲಿಟಲ್ಲಿ ಓದಿಲ್ಲ ಹೊಸದ ಆಡ್ತೀನಿ. ಈಗ ಹಿಂಗ ಆಡ್ಬೇಕಂತ ಏನಿದೆ, ಹೆಂಗೆ ಆಡೋದು ಫೇಮಸ್ ಆಗಿಬಿಡ್ತಾರ. ಹೌದಲ್ಲ? ಹೂವಿನ ಬಾ ಲಾಸ್ಟ್ ಒಂದು ಲೈನ್ ಅಲ್ಲಿ ಬಿಡ್ರಿ ನನಗೆ. ಅಲ್ಲಿ ನೋಡಿ ನಮ್ಮಕ್ಕ ಎಷ್ಟು ನಗ್ತ ನಕ್ ಅಂತಾಳಂಗ. ಯಾಕಂದ್ರೆ ಬಾಳಿ ಸೆಟ್ ನಕ್ಕಿಲ್ಲ ಅಂತ ಅಕ್ಕ. ದಿವಸ ತೆಗಿಯ ಬಾಗಿಲು ಸರಳ ಬಂದುಬಿಡ್ತಾವೆ ಕರ್ಕ. 6 ತಿಂಗಳಿಗೆ ವರ್ಷಕ್ಕೆ ತೆಗಿಯ ಬಾಗಿಲು ಕರ್ 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 ಅಂತಿರ್ತಾವೆ. ಹಂಗಾಗಿ ಭಾಳ ಅದ್ಭುತವಾದ ವೇದಿಕೆ. ಇಂಥ ವೇದಿಕೆ ಎಂಬ ನೋಡಿ ಎಷ್ಟು ಜನ ನಾವು ಭಾಳ ಜನ ಹೋಗ್ತಾ ಇದ್ದೀವಿ. ಯಾರ್ಯಾರು ನಕ್ಕಿಲ್ಲ ಸಾಕ್ಷಾತ್ ದೇವ್ರ ಸಮಾನ ನೀವು. ನಿಮ್ಮ ನಗ್ಸ ಶಕ್ತಿ ನನಗಿಲ್ಲ. 25 ವರ್ಷ 30 ವರ್ಷದಿಂದ ನಾನು LIC ಏಜೆಂಟ್ ಆಗಿದ್ದೆ. LIC ಏಜೆಂಟ್ ಆಗಿದ್ದೆ. ಒಬ್ಬರ ಹತ್ರ ಪಾಲಿಸಿ ಕೇಳಕ್ಕೆ ಹೋಗಿದ್ದೆ. 3 ವರ್ಷ ಕೇಳಿದೆ, ಪಾಲಿಸಿ ಮಾಡಿಸಲಿಲ್ಲ ಅವರು. ನಾನು 4 ವರ್ಷ ಅದಕ್ಕೆ ಅವರು ಅಧ್ಯಕ್ಷರಾದರು. ನಾ ಹೋಗಿ ಹಿಂದಿನ ಲೈನ್ನಾಗ ಹೋದೆ. ಅಕ್ಕ ಮಾಮ ಅಧ್ಯಕ್ಷ ಆಗ್ಯಾರ, ಒಂದು LIC ಪಾಲಿಸಿ ಮಾಡ್ಸಕ್ಕೆ ಹೇಳ್ರಿ ಅಂದೆ. ಪಾಪ ಆಯಮ್ಮ ನನ್ನ ಮ್ಯಾಗ ಭಾಳ ಅಭಿಮಾನಕ್ಕೆ ನಮ್ಮ ತಮ್ಮ ಕೇಳ್ತಾನೆ ಮಾಡಿಸ್ರಿ ಅಂದು 10 ಲಕ್ಷ ರೂಪಾಯಿ ಪಾಲಿಸಿ ಮಾಡಿಸ್ಬಿಟ್ಲು. 6 ತಿಂಗಳದಾಗ ಅವ ಸತ್ತ ಹೋಗ್ಬಿಟ್ಟ. ನಾನು ಅನ್ನಿಸ್ತು ಯಾಕಾರ ಮಾಡಿಸಿದ್ನೋ ಯಪ್ಪ, ಆರಾಮ ಇರ್ತಿದ್ದಾನ ಅಂತ. ಆದಮೇಲೆ ಒಂದು 2 ತಿಂಗಳು ಬಿಟ್ಟು ನನಗೊಂದು ಫೋನ್ ಬಂತು.
ಏನಂತ? ಅಣ್ಣ ಎಲ್ಲಿದ್ದೀಯ ಅಣ್ಣ ಅಲ್ಲ, ಮನೆಗಿದ್ದೀನಿ ಅಕ್ಕ, ಅರ್ಜೆಂಟ್ ಮನೆಗೆ ಬಾ ಅಣ್ಣ. ಮನೆಗೆ ಹೋದೆ, ದೊಡ್ಡ ಶ್ರೀಮಂತರ ಮನೆ, ಒಂದ ಕುರ್ಚಿ ಹಾಕ್ಯಾರ, 300 ಮಂದಿ ಕುಂತಾರ, ಬರೀ ಹೆಣ್ಮಕ್ಳು. ನಾನು ಹೋದೆ, ಗದ್ದ ನಡಿಕೆಂತ ಹೋಗಿ ಕುರ್ಚಿ ಮ್ಯಾಗ ಕುಂತೆ, ಅಕ್ಕ ಮೈಕ್ ತಗೊಂಡ್ಲು, ಮಾತಾಡೋಕೆ ಶುರು ಮಾಡಿದ್ಲು. ಮಾತೇರೇ ಮಹಿಳೆಯರೇ, ನಾವು ಎಲ್ಲರೂ ಇವತ್ತು ಒಗ್ಗಟ್ಟಾಗಬೇಕಾಗಿದೆ ಅಂದ್ರು. ನೀವು ನಗುತ್ತಾರೆ, ನನಗೆ ಹಿಂಗಾಗಿಲ್ಲ ಬೇಡ. 3 ವರ್ಷ ಬೆನ್ನತ್ತಿ ಎಲ್ಲ ಇಸಿ ಮಾಡಿಸಿದ್ದೀನಿ, 6 ತಿಂಗಳ ಸೊತ್ತುಗೆನ ಈ ಅಕ್ಕ ಮಾತೇರಿ ಬೈ ಒಂದಾಗಣ ಅಂತಳ, ಒಳಗಿನ ಗುಟ್ಟು ನಮ್ಗೆ ತಿಳಿಯವಲ್ತು. ನಾನಂದೆ ಅಕ್ಕ ಅಂದೆ, ಏನು ತಮ್ಮ ಅಂದ. ಯಾಕೆ ಇವತ್ತು ಒಗ್ಗಟ್ಟಾಗ್ತೀರಿ, ನಾಳೆ ನಾಡ್ದು ಆಗಿರವ ಅಂದೆ. ನಿಮ್ಗೆ ಗೊತ್ತಿರೋ ಸುಮ್ಕೊಂಡ್ರು ತಮ್ಮ ಅಂದೆ. ಆಯಿತು ಹೇಳ್ರಿ, ಏನಾರಾಗಲಿ ದೇವ್ರ ಇಚ್ಛೆ ಇಟ್ಟಂಗೆ ಆಗಲಿ ಅಂದೆ. ನಾವೆಲ್ಲರೂ ಒಗ್ಗಟ್ಟಾಗಬೇಕಾಗಿ ಅಣ್ಣ ನಿನಗೊಂದು ವಿಷಯ ಹೇಳೋಕೆ ಇಷ್ಟಪಡ್ತೀನಿ, ಕೇಳಕ್ಕ ಅಂದೆ. ಈ 300 ಮಂದಿ ಹೆಣ್ಮಕ್ಳು ಬೇರೆ ತಲೆ LIC ಮಾಡ್ಸಕೊಂಡಿದ್ರು. ನಾನು ಏನು ಮಾಡಿದೆ ಹೇಳಿದೆ, ಯಾರು ತಲೆ ಮಾಡಿಸ್ಬೇಡ್ರಿ, ಅಣ್ಣನ ತಲೆ ಮಾಡಿಸ್ರಿ, ಅಣ್ಣನ ಕೈಗುಣ ಚಲೋ ಇತ್ತು. ಇದು ಕೈಗುಣ ಅಂತಾನೆ. ಇಷ್ಟಂದ್ರೆ ಏನಾಗ್ತಿದ್ದಲ್ಲ, ಇನ್ನೊಂದು ಹೆಜ್ಜೆ ಮುಂದೋಟು ನನ್ನ ಮೇಲೆ ಪ್ರೀತಿಗೆ ನಮ್ಮಕ್ಕ ಭಾರಿ ಮಾತಾಡಿದ್ಲು. ಅಣ್ಣನ ಕೈಗುಣ ಚಲೋ ಐತೆ, ನೀವು ಇಲ್ಲೇ ಮಾಡಿಸ್ರಿ, ಅಣ್ಣ 6 ತಿಂಗಳದಾಗ ರಿಸಲ್ಟ್ ಕೊಟ್ಟು ಬಿಡ್ತಾನೆ. ಇದು ರಿಸಲ್ಟ್ ಅಂತಾರೆ. ಯಾರು ಈ ಕಡೆ ಬಂದ್ರು ಅಂದ್ರೆ ಅಂಜಿಕ್ ಬರ್ತದೆ, ಏನು ಯಾರು ಮಿಸ್ ಆಗ್ಯಾರ ಹೇಳಿದ್ರು. ಹಂಗೆ ಯಾರ್ಯಾರು ಏನು ವಿಷಯ ಹೇಳ್ತಿರ್ತಾರೋ ಭಾರಿ ಒಬ್ಬೊಬ್ಬರು ಸೀರಿಯಸ್ ತೊಗೊಂತಿರ್ತಾರೆ. ತಿಳಿಯಾರ್ದಾರ ಮುಂದೆ ಏನೇ ಹೇಳ್ಬಾರ್ದು ಅನ್ನೋದು ನನಗೆ ಗೊತ್ತಾಯ್ತು. ನಾನು ಬೆಂಗಳೂರಿಗೆ ಹೋಗಿದ್ದೆ, ಕಾರ್ಯಕ್ರಮ ಮಾಡೋದು, ನಮ್ಮ ದೋಸ್ತ್ ಸಿಕ್ಬಿಟ್ಟ. ಏನಾಯ್ತು ಅಂದೆ, ಇಲ್ಲ ಹಾರ್ಟ್ ಆಗ್ಯದ, ಭಾಳ ಪ್ರಾಬ್ಲಮ್, ಸ್ಟಂಟ್ ಹಾಕ್ಯಾರ ಅಂದ. ನಾನು ಯಾರಿಗೆ ಹೇಳ್ಬೇಕು, ಅವ್ರ ಮನೆಗೆ, ನಮ್ಮ ಮನೆಗೆ ಯಾರಿಗೂ ಹೇಳಬೇಡ ಅಂದ. ಅದು ಮನಸ್ಸು ತಡಿಲಿಲ್ಲ ಅಂದು. ಅವ್ನ ಮನೆಗೆ ಹೋಗಿ ಕೆಲಸ ಮಾಡೋಗಿದ್ದೆ, ಕೆಲಸ ಮಾಡೋಕೆ ಬಸಪ್ಪ ಅಂದೆ. ಏನಪ್ಪ ಅಂದೆ. ಅದು ಏನು ಗೊತ್ತಿಲ್ಲ, ನಿಮ್ಮ ಸಾಹುಕಾರರಿಗೆ ಸ್ಟಂಟ್ ಹಾಕ್ಯಾರ ಅಂದೆ. ಅವ್ರು ನೋಡಪ್ಪ ದೊಡ್ಡ ದೊಡ್ಡ ಶ್ರೀಮಂತರು, ಸ್ಟಂಟಲ್ಲಿ ಹಾಕ್ಸಂತಾರೆ, ಏನಾರು ಹಾಕ್ಸಂತಾರೆ, ನಾವು ಬಡವ್ರು ಹಾಕ್ಸೋಕ್ಕೆ ಸಾಧ್ಯನೋ ಅಂದೆ. ನೀನು ಹಿಂಗೆ ಸಣ್ಣ ತಿಳ್ಕೊಬೇಡ, ನಮ್ಮ ಸಾಹುಕಾರನ ಮನಸ್ಸು ಮಾಡಿದ್ರೆ ದಿವಸ ಒಂದು ಹಾಕ್ಸಂತಾರವ ಅಂದ. 1 ಆಕ್ಸಿಡೆಂಟ್ ಇದ್ದ ಮಿಕ್ಕಿ ಹೋಗೈತ್ರ ಅವ್ನು. ಇದಾದ್ಮೇಲೆ ಆತ ಸಾಹುಕಾರ ಹೋಗ್ಬಿಟ್ಟ. ಹೋದ್ಮೇಲೆ ನಾನು ಸ್ವಲ್ಪ ದಿವಸ ಆಯ್ತು ಬೇರೆದ್ರ ಗೊತ್ತು, ನಾವು ವಿಷಯ ಗೊತ್ತಾಯ್ತು. ಎದಕ್ಕಂದ್ರೆ ಅವ್ನು ಹೋಗಿ ಹೇಳಿದೆ, ಬಸಪ್ಪ ಇನ್ನೊಂದು ವಿಷಯ ಗೊತ್ತದ ನನಗೆ. ಏನು, ನಿಮ್ಮ ಸಾಹುಕಾರ ಕೋಮಕ್ಕೆ ಹೋದ. ನನಗೆ ಗೊತ್ತಿತ್ತು, ಹೋದ ವರ್ಷ ಇದೇ ತಿಂಗಳದಾಗ ಅಮೇರಿಕ ಹೋಗಿದ್ದ. ದೊಡ್ಡ ಶ್ರೀಮಂತರಿಗೆ ಕೋಮಕ್ಕಾರ ಹೋಗ್ತಾರೆ, ಎಲ್ಲರೂ ಹೋಗ್ತಾರೆ, ನಮ್ಮ ನಿಮ್ಮಂತ ಹೋಗೋಕೆ ಸಾಧ್ಯನೋ ಅಂದ. ಅದಕ್ಕೆ ಏನು ಗೊತ್ತಿರಲಾರ್ದ್ರ ಮುಂದೆ ಭಾಳ ಸೂಕ್ಷ್ಮ ಮಾತಾಡಬೇಕು. ಈ ಒಂದು ವಿಷಯ ಹೇಳ್ತಾ ಇನ್ನೊಂದು ರೌಂಡಿನಲ್ಲಿ ಬಂದು, ಯಾಕಂದ್ರೆ ಸಮಯದ ಅಭಾವ ಇರೋದ್ರಿಂದ ಬಸವರಾಜ್ ಮನೆಯವ್ರು ಮಾತಾಡ್ತಾರೆ. ಅವ್ರಿಗಿಂತ ಜಿಪಂಡ್ರೆ ಯಾರೂ ಇಲ್ಲ ರೀ, ಅದಕ್ಕೆ ಹೇಳೋದು. ಇದುವರೆಗೆ ನಮ್ಮನ್ನೆಲ್ಲ ನಗಿಸಿ ಇದೀಗ ತಾನೇ ನಮ್ಮನ್ನೆಲ್ಲ ಬಿಟ್ಟು ಅಗಲಿದಂಥ ನರಸಿಂಹ ಜೋಶಿಯವರಿಗೆ ಅದೇ ಮೈಕೆ ಬಿಟ್ಟು ಅಗಲಿದಂಥವ್ರು. ಮತ್ತೆ ತಪ್ಪು ತಿಳ್ಕೊಂಡಾರಂತೀನಿ ಅವರು, ಅನಂತ ಭಾವಿಸ್ಕೋಬಾರ್ದು. ಒಂದ್ಸಲ ಜೋರಾದ ಚಪ್ಪಾಳೆ ಇರಲಿ ಬಂಧುಗಳವರಿಗೆ. ಹುಕ್ಕೇರಿ ಮಠದ ಜಾತ್ರಾ ಮಹೋತ್ಸವದ ಒಂದು ಕಾರ್ಯಕ್ರಮಕ್ಕೆ ಗಂಗಾವತಿ ಪ್ರಾಣೇಶ್ ತಂಡವನ್ನು ಆಯ್ಕೆ ಮಾಡಿದಂಥ ಎಲ್ಲ ಸರ್ವರಿಗೂ ಗಂಗಾವತಿ ಪ್ರಾಣೇಶ್ ತಂಡದ ವತಿಯಿಂದ ಮೊಟ್ಟ ಮೊದಲನೇದಾಗಿ ಧನ್ಯವಾದಗಳು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಇಷ್ಟೊಂದು ದೊಡ್ಡ ವೇದಿಕೆಗೆ ಜೋರಾದ ಚಪ್ಪಾಳೆ ಇರಲಿ. ಇಲ್ಲೆಲ್ಲ ಹೆಣ್ಮಕ್ಳು ಚಪ್ಪಾಳೆ ತಟ್ಲಾಕತ್ತೀರಿ, ನಗಲಾಕತ್ತೀರಿ, ಭಾಳ ಸಂತೋಷ. ನಿನ್ನೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ವಿ, ಅಲ್ಲಿ ನಾನು ಮಾತಾಡುವಂಥ ಸಂದರ್ಭದಲ್ಲಿ ಒಬ್ಬ ಹೆಣ್ಮಗಳು ನಗ್ತದಿಲ್ಲ, ಚಪ್ಪಾಳೆ ತಟ್ತಿದ್ದಿಲ್ಲ. ನಾನು ಆ ಹೆಣ್ಮಗಳಿಗೆ ಕೇಳಿದೆ, ಯಾಕಮ್ಮ ನೀ ನಗವಲ್ಲಿ ಚಪ್ಪಾಳೆ ತಟ್ಟವಲ್ಲ ಅಂತ ಕೇಳಿದೆ ನಾನು. ಅದಕ್ಕೆ ಆ ಹೆಣ್ಮಗಳು ಹೇಳಿದ್ಲು, ನಿನ್ನ ಮಾತಿಗೆ ನಾನು ಸತ್ರು ಚಪ್ಪಾಳೆ ತಟ್ಟಂಗಿಲ್ಲ, ನಗಂಗಿಲ್ಲ ಅಂದ್ಲು. ಯಾಕಂತ ಕೇಳಿದೆ, ನಿನ್ನ ಮುಖ ನಮ್ಮ ಅತ್ತಿದ್ದಂಗೆ ಅದು ಅನ್ಲೈ, ಅವ್ರ ಅತ್ತಿ ಮುಖ ಕಂಡಂಗಾಗಿತ್ತಂತ. ಹೀಗಾಗಿ ಚಪ್ಪಾಳೆ ತಟ್ಟಲಿಲ್ಲ, ನಗಲಿಲ್ಲ. ದಯವಿಟ್ಟು ಈ ಕಡೆ ಮಾತಿನ ಕಡೆ ಗಮನ ಕೊಡಬೇಕಂತೇಳಿ ಎಲ್ಲ ಭಕ್ತಾದಿಗಳಲ್ಲಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಆ ಕಾರ್ಯಕ್ರಮಗಳು ಹಾಗೆ ನಡೀತಾ ಇರ್ತವೆ. ಬಂಧುಗಳೇ, ನರಸಿಂಹ ಜೋಶಿಯವರು ತುಂಬ ಚೆನ್ನಾಗಿಲ್ಲ, ಭಾಳ ಕ್ಲಾಸ್ ಆಡಿಯನ್ಸ್ ಇದ್ದೀರಿ. ಒಂದ್ಸಲ ಹುಬ್ಬಳ್ಳಿಯಲ್ಲಿ ಕಾರ್ಯಕ್ರಮ ಕೊಡೋಕೆ ಹೋಗಿದ್ದೆ ನಾನು. ನನಗಿಂತ ಮುಂಚೆ ಅವರು ಭಾಷಣ ಮಾಡ್ಲಿಕ್ಕೆ ಎದ್ದು ನಿಂತರು. ಅವ್ರು ಭಾಷಣ ಮಾಡ್ತಾ ಹೇಳಿದ್ರು, ನನಗೆ ಇವತ್ತು ಮಾತಾಡೋಕ್ಕೆ ಮೂಡಿಲ್ಲ ಅಂತಂದರು. ಯಾಕೆ ಅಂತ ಕೇಳಿದರು. ನನ್ನ ಚಪ್ಪಲಿ ಕಳೆದೋಗ್ಯವ, ಹಿಂಗೆ ನನ್ನ ಮಾತಾಡೋಕ್ಕೆ ಮೂಡು ಬರೋದು ಅಂದರು.
ಇಷ್ಟೊಂದ ತಕ್ಷಣ ಪ್ರೇಕ್ಷಕರಲ್ಲಿ ಒಬ್ಬ ಎದ್ದು ನಿಂತು ಹೇಳಿದ, ನೀವು ಭಾಷಣ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ರಿ, ಇಷ್ಟು ಚಪ್ಪಲಿ ಬರ್ತಾವ ಆಡ್ಸ್ಕೊಳಕ್ ನೀವ ಹಿಂದೆ ಮುಂದೆ ನೋಡ್ತಾರೆ ಅಂತ ಹೇಳಿದ್ರಂತ. ಇಲ್ಲಿ ಭಾಳ ಜನ ಹೆಣ್ಮಕ್ಳು ಬಂದಿರಮ್ಮ. ಹೆಣ್ಮಕ್ಳಿಗೆ ಒಂದು ಸಂತೋಷ ಆಗುವಂಥ ಒಂದು ವಿಚಾರ ಹೇಳ್ತೀನಿ ನಿಮ್ಗೆ. ದಯವಿಟ್ಟು ಗಂಡಸರ ಬಗ್ಗೆ ಗಂಡಸರಿಗೆ ಎಂದು ಬೈಲಕ್ಕೆ ಹೋಗ್ಬಾರ್ದು, ನಿಮ್ಮ ಗಂಡಿಗೆ ಎಂದು ಬೈಲಕ್ಕೆ ಹೋಗ್ಬಾರ್ದು. ಭಾಳ ಜನ ಹೆಣ್ಮಕ್ಳು ಏನು ಮಾಡ್ತಾರೆ, ಗಂಡಿಗೆ ಬುದ್ಧಿ ಇಲ್ಲ ಅಂತೇಳಿ ಬೈತಾರೆ. ದಯವಿಟ್ಟು ನಿಮ್ಮ ಗಂಡಿಗೆ ಬುದ್ಧಿ ಇಲ್ಲ ಅಂತೇಳಿ ಬೈಲಕ್ಕೆ ಹೋಗ್ಬಾಡ್ರಿ. ಯಾಕಪ್ಪ ಅಂತಂದ್ರೆ ಅವನಿಗೆ ಬುದ್ಧಿ ಇತ್ತಂದ್ರೆ ನಮಗೆ ಯಾಕೆ ಮದುವೆ ಆಗ್ತದೆ ತವ ಅನ್ಕೊಳಕತ್ತಾರ ಅವರೆಲ್ಲ. ಹೆಣ್ಮಕ್ಳ ಬಗ್ಗೆ ಎಂದೂ ಕೆಟ್ಟದ್ದು ಮಾತಾಡೋದಲ್ರಿ. ಹೆಣ್ಮಕ್ಳು ದಯವಿಟ್ಟು ಇಲ್ಲಿ ಬಂದಂಥ ಗಂಡಸರು ಒಂದು ಮಾಡ್ತಾ ಅರ್ಥ ಮಾಡ್ಕೋಬೇಕು. ಮನ್ಯಾಗ ಹೆಣ್ಮಕ್ಳು ಹೆಂಡತಿ ಏನು ಇರ್ತಾರಲ್ರಿ, ತಮ್ಮ ಮಕ್ಕಳಿಗಿಂತ ಜಾಸ್ತಿ ಗಂಡನನ್ನು ಪ್ರೀತಿಸ್ತಾರೆ ಬಂಧುಗಳು. ಇದು ನಾವು ಗಂಡು ಮಕ್ಕಳು ಅರ್ಥ ಮಾಡ್ಕೋಬೇಕು. ನಾವು ಚಪ್ಪಳ ತಟ್ಲಾಕತ್ತಾರೆ ಹೆಣ್ಮಕ್ಳು, ಭಾಳ ಸಂತೋಷ. ಹೆಂಗಂತೇಳಿ ಎಕ್ಸಾಂಪಲ್ ಸಹಿತ ಹೇಳ್ತೀನಿ ನಾನು. ಗಂಡಿಗೆ ಎಂದು ಬಿಟ್ಟು ಕೊಡಂಗಿಲ್ಲ, ಗಂಡಿಗೆ ಅಷ್ಟು ಪ್ರೀತಿ ಮಾಡ್ತಾರೆ. ಎಲ್ಲಿ ಆದರೂ ಹೊರಗಡೆ ಹೋಗುವಂಥ ಸಂದರ್ಭದಲ್ಲಿ ಮಕ್ಕಳನ್ನು ಬಾಜು ಮನಿ ಆಂಟಿ ಹತ್ರ ಬಿಟ್ಟು ಹೋಗ್ತಾರೆ. ಎಂದಾನ ಗಂಟೆಗೆ ಬಿಟ್ಟು ಹೋಗ್ಯಾರ, ಗಂಡ ನಿಂತಿರ್ತದೆ, ಒಂದು ದಿವ್ಸ ಬಿಟ್ಟು ಹೋಗಿ ನಾ ಇರ್ತಾ ನಿಂತಿರ್ತದೆ. ಅದು ಇಲ್ಲ ಅಂತೇಳಿ ಮುಂದೆ ಹಾಕೊಂಡು ಹೋಗ್ತಾರೆ. ಇದು ವಿಶೇಷವಾಗಿ ಮನೆಯಲ್ಲಿ ನಡೀತಕ್ಕಂಥ ಹಾಸ್ಯ ಪ್ರಸಂಗಗಳು. ಹೆಣ್ಮಕ್ಳಿಗೆ ಒಂದು ಆರೋಗ್ಯದ ಸೂತ್ರ ಹೇಳ್ತೀನಿ, ಭಾಳ ಸೆಳೆಯಾದ ಗಮನ ಇಟ್ಟು ಕೇಳಬೇಕು. ಹೆಣ್ಮಕ್ಳು ಜಾಸ್ತಿ ಹೊತ್ತು ನಿದ್ದೆ ಮಾಡಬೇಕು. ಹೆಣ್ಣು ಮಕ್ಕಳು ಜಾಸ್ತಿ ಹೊತ್ತು ನಿದ್ದೆ ಮಾಡೋದ್ರಿಂದ ಹಾರ್ಟ್ ಅಟ್ಯಾಕ್, BP, ಶುಗರ್, ಲಕ್ವ ಇದು ಯಾವುದೂ ಆಗೋದಿಲ್ಲ ನಿಮ್ಮ ಗಂಡಗೆ. ಮತ್ತು ನಿಮಗಂತ ತಿಳ್ಕೊಂಡಿರತ್ತೆ ಗಂಡ ಆರಾಮಿರ್ತದ. ಏನು ನಾನು ಹೇಳ್ತೀವಿ ಮಕ್ಕಳು ಅಪ್ಪ ನಾ ಆರಾಮಿದ್ದೀನಿ ಅಂತಾರೆ. ಈಗ ನೋಡ್ರಿ, ಗಂಡ ನಿಮ್ಗೆ ಪ್ರಾಣೇಶ್ವರ ಆಗಲೇ ಹೇಳಿದ್ರು, ಹೇಳ್ತಿ ನಗ್ಲಕತ್ತ, ನಾನು ಹೇಳ್ತೀನಿ ನಗ್ಲಕತ್ತಪ್ಪ ಸಾಕಂತದ್ದು ಖುಷಿ ಪಡ್ತದೆ. ಅದೇ ನೀವು ಗಂಡನ ಕಡೆ ನೋಡಿದ್ರೆ ಗಂಡ ನಗ್ಲಕತ್ತ ಅಂತ ತಿಳ್ಕೊಡ್ರಿ, ನಿಮಗೆ ಡೌಟ್ ಸ್ಟಾರ್ಟ್ ಆಗ್ತದೆ. ಇವ ನಗಲಕತ್ತೀರ ಅಂದ್ರೆ ಏನೋ ನಡೆದದ, ಯಾರ ಜೊತೆಗೆ ಚಕ್ಕರ್ ಮಾಡೋದು ನಡೆದು ಅಂತ. ಇದು ಮನೆಯಲ್ಲಿ ನಡೀತಕ್ಕಂಥ ಹಾಸ್ಯ ಪ್ರಸಂಗಗಳು. ಮನೆಗೆ ಎಂತೆಂಥ ಘಟನೆಗಳಾಗ್ತವೆ ಅಂತಂದ್ರೆ ಗಂಡ ಹೆಂಡತಿ ನೋಡು ಜಗಳ ಆಗ್ತವೆ. ಎದಕ್ಕೆ? ಅಡಿಗೆ ವಿಷಯಕ್ಕೆ. ರಾತ್ರಿ ಕೇಳೇ ಮಕ್ಕೊಂತಾರೆ ಮುಂಜಾನೆ ಏನು ಬೇಕಂತಂದು ಗಂಡಗೆ. ಮುಂಜಾನೆ ನಾವು ಹೇಳಿದ್ದು ಎಂದೂ ಮಾಡಂಗಿಲ್ಲ, ಅದಕ್ಕೆ ಅಪೋಸಿಟೇ ಮಾಡ್ತಾರೆ. ನಾನು ಕೇಳಿದೆ, ನಾ ಎಂದೂ ಹೇಳಿದ್ದು ಮಾಡಂಗಿಲ್ಲ, ಯಾಕೆ ಹಿಂಗಂತ ಕೇಳಿದೆ. ಇಲ್ಲ, ಮದುವೆಗೆ ಸ್ವಾಮಿಗಳು ಹೇಳ್ಯಾರ ಏನಂತೇಳಿ, ಗಂಡಿಗೊಂದು ಮಾತು ಕೇಳಂತಾರೆ. ಆ ಲೆಕ್ಕ ಕೇಳಕತ್ತೀನಿ, ಮಾಡಂದಿಲ್ಲ ಕೇಳಂತಾರೆ, ಮಾಡ್ತೀನಿ, ಕೇಳ್ತೀನಿ. ನಾನು ಹಿಂಗ ಜಗಳ ಆಗಿಬಿಡ್ತೀನಿ. ನನಗೆ ನಾನು ಹೇಳ್ತೀನಿ, ನಾಳೆ ಮುಂಜಾನೆ ಏನು ಅಡಿಗೆ ಮಾಡೋದು ಬೇಕಾಗಿಲ್ಲ, ನಾನು ಅಡಿಗೆ ಮಾಡ್ಕೊಂಡು ಊಟ ಮಾಡಿ ಹೋಗ್ತೀನಿ ಅಂತಂದೆ ನನ್ನ ಕಾರ್ಯಕ್ರಮಕ್ಕೆ. ಆಯ್ತು ಅಂತ ಸುಮ್ಮನೆ ಆದ್ಲು. ಬೆಳಿಗ್ಗೆ 10 ಗಂಟೆ ಆಗ್ಯದ, ಏನೋ ಸಿಟ್ಟಿನಾಗ ರಾತ್ರಿ ಅಂದಿನಿ. ಮುಂಜಾನೆ 10 ಗಂಟೆ ಆದ್ರೂ ಕೂಡ ಬೆಡ್ರೂಮ್ಲಿಂದ ಎದ್ದು ಬರ್ಲಾಕ್ ತಯಾರಿಲ್ಲ. ನನಗೂ ಹೊಟ್ಟೆ ಹಸುವಾಗ್ಲಾಕತ್ತಿತ್ತು. ಅಡಿಗೆ ಮನೆಗೆ ಒಳಗೆ ಹೋದೆ, ಮೂಲೆಯಾಗ ಒಂದು ಬ್ರೆಡ್ ಬಿದ್ದಿತ್ತು. ನನಗಂತ ಇಟ್ಟಿದ್ದು ನಾಯಿಗಂತ ಇಟ್ಟಿದ್ದು ಗೊತ್ತಿಲ್ಲ. ಅದ ತೊಗೊಂಡು ಹಂಚಿನ ಮೇಲೆ ಇಟ್ಕೊಂಡು ಬಿಸಿ ಮಾಡಿಕೊಂಡು ಫ್ರಿಜ್ ತೆಗೆದೆ, ಒಂದು ಹಸಿರು ಕಲರ್ ಚಟ್ನಿ ಇತ್ತು, ಹಚ್ಕೊಂಡು ತಿಂದುಬಿಟ್ಟೆ. ನಾನು 11 ಗಂಟೆಗೆ ಎದ್ದು ಬಂದು ಕೇಳಿದ್ಲು, ಇಲ್ಲಿ ಮೆಹಂದಿ ಇಟ್ಟಿದ್ನಲ್ಲಿ ಎಲ್ಲಿ ಇಟ್ಟು ಹೇಳಂತಂದು. ನಾ ಹುಚ್ಚು ನನ್ನ ಮಗ ಮೆಹಂದಿ ಹೆಚ್ಚಿಕೊಂಡು ತಿಂದ್ಬಿಟ್ಟಿನ್ರಿ. ದಿನ ಮುಂದಾಗ ಡೌಟ್ ಮಂತ್ರಿ. ಗಂಡ ಹೆಂಡತಿ ನಾವು ನಡುವೆ ಜಗಳ ಹೊತ್ತಾಗ ಗಂಡಸರೇ ದಯವಿಟ್ಟು ಹೆಣ್ಮಕ್ಳು ಮಾತ್ರ ಗಮನ ಇಟ್ಟು ಕೇಳ್ಬೇಕು. ನಾವು ಅವಾಗ ಭಾಳ ಡೇಂಜರ್ ಮಾತಾಡ್ತಾರೆ. ನಾನು ಹೇಳ್ತಿ ದರ ಹೇಳ್ಕೊಂಬಂದು ದೇವ್ರ ಮುಂದೆ ನಿಲ್ಲಿಸಿದ್ದು, ಜಗಳ ಆಗಿತ್ತು. ನಾನು ಹೇಳ್ತಿ ನನಗೆ ಹೇಳ್ತಾಳೆ ಏನಂತೇಳಿ, ನೋಡ ತಪ್ಪು ನಿಂದಿತ್ತಂದ್ರೆ ದೇವ್ರು ನಿನಗ ಕರ್ಕೊಳ್ಳಿ, ತಪ್ಪು ನಿಂದಿತ್ತಂದ್ರೆ ದೇವ್ರು ನಿನಗ ಕರ್ಕೊಳ್ಳಿ, ನಂದಿತ್ತಂದ್ರೆ ವಿಧಿವೇನಾಗಿ ಮಾಡಲಿ ಅಂತ. ಅಂದ್ರೆ ಹೋಗೋದು ಗಂಡನೇ. ಅದಕ್ಕೆ ಅವ್ರ ಮಾತು ಗಮನ ಇಟ್ಟು ಕೇಳ್ಬೇಕನ್ನೋದು. ನಾನು ನನ್ನ ಹೆಂಡತಿ ಚುಡಾಯಿಸ್ಬೇಕಂತ ತಿಳ್ಕೊಂಡು ಉತ್ಸವ ಮಗ ನಾನು ಸುಮ್ಮನೆ ಕೊಡ್ಬೇಕಿಲ್ರಿ. ಮುಂಚೆನೆ ಒಬ್ಬ ಹಾಲು ಕೊಡೋಕೆ ಬಂದ, ಇದಾಗ ಚಲೋ ಟೈಮ್ ಅಂತ ತಿಳ್ಕೊಂಡು ನಾನು ಹೆಂಡ್ತಿಗೆ ಅಂದೆ. ನಾನು ಏನಂತೇಳಿ, ನಮ್ಮ ಎಮ್ನಿ ಯಾಕೆ ಹಾಲು ತೊಗೋಬಾರ್ದು ಒಂದೇ. ನಾನು ಅದಕ್ಕೆ ನಾನು ಹೇಳ್ತಿ ಅಂದ್ಲು, ಕೋಣಕ್ಕೆ ನನಗೆ ದಾಡಿ ಅಂದ್ಲಕ್ಕೆ. ಎಷ್ಟು ಚಂದ ಉತ್ತರ ಕೊಡ್ತಾರೆ. ಹೆಣ್ಮಕ್ಳು ಮಾತುಗಳು ಚೋಳು ಕಡ್ದಂಗೆ ಇರ್ತವೆ. 1-8 ತಾಸು ತನಕ ಅದು ಬ್ಯಾನಿನೇ ಹೋಗಂಗಿಲ್ಲ. ನಾನು ಇತ್ತೀಚೆಗೆ ದಪ್ಪಾಗಿನ್ರಿ. ಇಲ್ಲಿ ಭಾಳ ಜನ ಹೆಣ್ಮಕ್ಳು ಬಂದ್ರೆ ಹೆಣ್ಮಕ್ಳಿಗೆ ಒಂದು ಸಂತೋಷ ಆಗುವಂಥ ವಿಚಾರ ತಿಳಿಸ್ತೀನಿ ನಿಮಗೆ, ದಯವಿಟ್ಟು ಕೇಳ್ರಿ. ಏನಪ್ಪ ಅಂತಂದರೆ, ಹೆಣ್ಣು ಮಕ್ಕಳಿಗೆ ಆಯುಷ್ ಜಾಸ್ತಿ ಅಂತ ಪ್ರಾಣೇಶ್ವರ ಹೇಳಿದರು. ಯಾಕಂದ್ರೆ ಹೆಣ್ಮಕ್ಳು ಮಾನಸಿಕವಾಗಿ ಭಾಳ ಬಲಿಷ್ಠರಿರ್ತಾರೆ, ಗಂಡಸರು ದೈಹಿಕವಾಗಿ ಬಲಿಷ್ಠರಿರ್ತಾರೆ. ದೈಹಿಕವಾಗಿ ಬಲಿಷ್ಠರಿದ್ದಕ್ಕಿಂತ ಮಾನಸಿಕವಾಗಿ ಯಾರು ಬಲಿಷ್ಠರಿರ್ತಾರೋ ಅವ್ರು ಜಾಸ್ತಿ ದಿವಸ ಬದುಕ್ತಾರೆ ಬದಲು ನಾವು ಅರ್ಥ ಮಾಡ್ಕೋಬೇಕು. ಇನ್ನೊಂದು ಹೆಣ್ಮಕ್ಳು ಯಾಕೆ ಜಾಸ್ತಿ ದಿವಸ ಬದುಕ್ತಾರೆ ಅಂತಂದ್ರೆ, ಮೇಕಪ್ ಮಾಡ್ಕೊತಾರೆ, ಬ್ಯೂಟಿ ಪಾರ್ಲರ್ಗೆ ಹೋಗ್ತಾರೆ.
ಮೇಕಪ್ ಮಾಡ್ಕೊಂಡು ಬ್ಯೂಟಿ ಪಾರ್ಲರ್ಗೆ ಹೋಗಿ ಬಂದು ಇಂಥ ಕಾರ್ಯಕ್ರಮಗಳಿಗೆ ರಾತ್ರಿ 11:30 12 ಗಂಟೆ ತನಕ ಕೊಡ್ತಾರೆ. ಕುಂತು ಮನೆಗೆ ಹೋಗಿ ಮುಖ ತೊಳ್ಕೊಂಡು ಮಕ್ಕೊಂಡ್ಬಿಡ್ತಾರೆ. ಯಮದೂತ ಇವ್ರಿಗೆ ತೊಗೊಂಡು ಹೋಗ್ಬೇಕಂತೇಳಿ ಬರ್ತಾನೆ. ಅವನಿಗೆ ಕನ್ಫ್ಯೂಸ್ ಆಗಿಬಿಡ್ತಾರೆ. ಈ ಕೆಲ್ಲಲ್ಲೇ ಬೇರೆ ತೊಗೊಂಡು ಆಫೀಸಿಗೆ ಬಿಡ್ತಾನೆ. ಭಾಳ ಜನ ಹೆಣ್ಮಕ್ಳು ಕನ್ಫ್ಯೂಸ್ ಆಗಿ ಹೋಗ್ಕೊಂಡಾಗ ನಿಜವಾಗಿ ನ್ಯಾಚುರಲ್ ಬ್ಯೂಟಿಗಳು ಅಂದ್ರೆ ಗಂಡಸರ ಬಂಧುಗಳು ಇಲ್ಲೆಲ್ಲ ಬಂದಾರ. ನಿಜವಾಗಿ ನ್ಯಾಚುರಲ್ ಬ್ಯೂಟಿಗಳು ಇವಕ್ಕೇನು ಪೌಡರ್ ಬೇಕಾಗಿಲ್ಲ, ಬಾಚ್ಕೊಳ್ಳೋದು ಬೇಕಾಗಿಲ್ಲ, ಏನು ಬೇಕಾಗಿಲ್ಲ, ಹೆಂಗಿದ್ದಂಗೆ ಬಂದ್ಬಿಡ್ತಾವೆ ಇವು. ನಾ ಹೆಣ್ಮಕ್ಳಿಗೆ ಚಾಲೆಂಜ್ ಮಾಡ್ತೀನಿ. ಏನಪ್ಪ ಅಂತಂದ್ರೆ ನಾವು ಕಟಿಂಗ್ ಶಾಪಿಗೆ ಹೋಗಿ ಮನೆಗೆ ಬಂದು ಜಳಕ ಮಾಡ್ತೀವಿ, ನೀವು ಬ್ಯೂಟಿ ಪಾರ್ಲರ್ಗೆ ಹೋಗಿ ಬಂದು ಮುಖ ತೊಳ್ಕ ಸಾಕು. ನೀವು ಸಾಧ್ಯನೇ ಇಲ್ಲ ಬಂಧುಗಳೇ. ಇನ್ನೊಂದು ಗಂಡಸರೇ ದಯವಿಟ್ಟು ಹೆಣ್ಮಕ್ಳು ಸ್ಕೂಟಿ ಗಾಡಿ ತೊಗೊಂಡು ಬಂದ್ರೆ ತಗೊಳ್ರಿ, ಆದಷ್ಟು ಸೈಡಿಗೆ ಹೋಗ್ರಿ. ನೀವು ಹೆಣ್ಮಕ್ಳು ಹೆಂಗೆ ನಡೆಸ್ತಾರೆ ಅಂತ ಹೇಳೋಕ್ಕಾಗಲ್ಲ. ಎಲ್ಲ ಹೆಣ್ಮಕ್ಳು ಹಂಗಲ್ಲ, ಹೆಂಗೆ ನಡೆಸ್ತಾರೆ ಅಂತ ಹೇಳೋಕ್ಕಾಗಲ್ಲ. ಮೊನ್ನೆ ಇಲ್ಲಿ ಹಾನಗಲ್ಲಿಂದ ಹಾವೇರಿ ಎಂಟ್ರಿ ಆಗುವಾಗ ಒಂದು ಹುಡುಗಿ ಒಬ್ಬರು ಬುದ್ಧಿಳ ಬಂದು ಅವಾಗ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ಯಾನ ನಡಿ ಅಂತಂದು. ಪೊಲೀಸ್ ಕೇಳಿದೆ ಯಾಕೆ ಏನಾಯ್ತು? ಈ ಹುಡುಗಿ ಬಂದು ನನಗೆ ಆಕ್ಸಿಡೆಂಟ್ ಗುದ್ದೆ ಆಡ್ರಿ. ಪೊಲೀಸ್ ಅವನಿಗೆ ಒಂದು ಡೇಟ್ ಬಾಯಿ ಕಪಾಳ ಕೊಡ್ದಂತ ಹುಚ್ಚ ಹೆಣ್ಮಕ್ಳು ಗಾಡಿ ತೊಗೊಂಡು ಬಂದಾಗ ರೋಡ್ ಮೇಲೆ ಹೋಗ್ಬಿಡೋದಲ್ಲ, ಫುಟ್ಪಾತ್ ಮೇಲೆ ಹೋಗ್ಬೇಕಂದ್ರೆ ಅಂತ. ಅದಕ್ಕೆ ಒಂದಂತ ಫುಟ್ಪಾತ್ನಾಗ ಅಲ್ರಿ ಸರ ನಾ ಹೊಲ್ದಾಗಿದ್ದೆ. ಈಗ ಹೇಳ್ರಿ ಏನು ಮಾಡಲಿ ಅನ್ನಂತ. ಇಲ್ಲಲ್ಲಿ ಅಪ್ಪ ನಿಂದ ಕರೆಕ್ಟ್ ಆದಂತ. ಈ ಹೆಣ್ಮಕ್ಳು ಏನು ಮಾಡ್ತಾರೆ, ಈ ಸೀರೆ ಉಟ್ಕೊಂಡಿರ್ತಾರೆ ನೋಡ್ರಿ. ಗಾಡಿ ನಡೆಸುವಾಗ ಸೀರೆ ಉಟ್ಕೊಂಡು ಗಂಡನಿಂದ ಕುಂತಿರ್ತಾರೆ, ಅದಕ್ಕೆ ಸೀರೆ ಉಟ್ಕೊಂಡು ಕುಂತಿರ್ತಾರೆ. ದಯವಿಟ್ಟು ಹೆಣ್ಮಕ್ಳಿಗೆ ಸೀರೆನ ಉಟ್ಕೊಡ್ರಿ, ಚುಡಿದಾರನ ಉಟ್ಕೊಡ್ರಿ. ದಯವಿಟ್ಟು ಅದು ವೇಲಾಯಿತು ಸೆರಗಾಯ್ತು ಇಷ್ಟುದ್ದ ಬಿಟ್ಕೊಂಡು ಕೊಡ್ಬೇಡ್ರಿ. ಅವು ಗಾಳಿ ಸಿಕ್ಕಾಕೊಂಡು ಅಪಘಾತ ಆಗೋ ಅವಘಡ ಆಗ್ತಾವೆ, ಅಪಘಾತ ಆಗ್ತಾವೆ. ದಯವಿಟ್ಟು ಅರ್ಥ ಮಾಡ್ಕೊಡ್ರಿ. ಇದು ನಾನು ಅರ್ಥ ಮಾಡ್ಕೊಂಡಿದ್ದೆ. ಇಲ್ಲೇ ಒಂದು ಕಡೆ ಕೇಳಿದ್ದೆ, ಒಬ್ಬ ಹೆಣ್ಮಕ್ಳು ಸೀರೆ ಸೆರಗಿ ಇಷ್ಟುದ್ದ ಬಿಟ್ಟಾಳ. ಅದನ್ನ ನೋಡಿ ಗಾಡಿ ಸ್ಪೀಡ್ ಹೋಗಿ ಆ ಹೆಣ್ಮಗಳಿಗೆ ಹೇಳಿದೆ, ಗಂಡ ಮುಂದೆ ನಡ್ಸಕತ್ತಿದ್ದ ಆ ಹೆಣ್ಮಗಳಿಗೆ ಹೇಳಿದೆ, ಅಕ್ಕ ಸೀರೆ ಎಂದೆ ನಾನು. ಆಕೆ ಏನನ್ಬೇಕು 5,000 ರೂಪಾಯಿ ಸೀರೆ ಬೆಲೆ ಹೇಳಿದಾಗಿ ಮ್ಯಾಲೆ ಕಟ್ಕೊಂಡು ಕೂಡಲಿಲ್ಲ. ಇವು ನಮ್ಮ ದೈನಂದಿನ ಜೀವನದಲ್ಲಿ ನಡೀತಕ್ಕಂಥ ಹಾಸ್ಯ ಪ್ರಸಂಗಗಳು ಬಂಧುಗಳೇ. ಈ ಕಲಾವಿದರಲ್ಲಿ ಅತ್ಯಂತ ಹ್ಯಾಂಡ್ಸಮ್ ಕಲಾವಿದ ನಾನೇ. ನಮ್ಮದು ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ 44ರಿಂದ 46 ಡಿಗ್ರಿ ಬಿಸಿಲು ಕಾಮನ್ ಆಗಿರ್ತದೆ. ಅಂತ ಬಿಸಿಲಾಗಿ ಇಷ್ಟು ಬೆಳ್ಳಗಿದ್ದವು ನಾನು ಒಬ್ಬನೇ ಆ ಭಾಗದಾಗ. ಈ ಕಡೆ ಬೆಂಗಳೂರು ಮೈಸೂರು ಮಂದಿ ಎಲ್ಲ ನೋಡ್ಲಿಕ್ಕೆ ಚಂದ ಇರ್ತಾರೆ. ಬೆಂಗಳೂರು ಕಡೆಗೆ ಹೋದಾಗ ಕೇಳಿದೆ ನಾನು, ಏನ್ರಿ ನಿಮ್ಮ ಬೆಂಗಳೂರು ಜನ ನೋಡ್ಲಿಕ್ಕೆ ಭಾಳ ಸುಂದರವಾಗಿದ್ದಾರೆ, ಏನು ಇದಕ್ಕೆ ಕಾರಣ ಅಂತ ಕೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು, ನಮ್ಮ ಕಡೆ ತಾಯಂದರು ಹೊಟ್ಲಿದ್ದಂಥ ಸಂದರ್ಭದಲ್ಲಿ ಹೆಚ್ಚಾಗಿ ಬಾದಾಮಿ ತಿಂತಾರೆ, ಹಾಲಿನೊಳಗೆ ಕೇಸರಿ ಹಾಕೊಂಡು ಕುಡ್ತಾರೆ, ಹಿಂಗೆ ಮಕ್ಕಳು ಬೆಳ್ಳು ಕೊಡ್ತು ಅಂತ ಹೇಳಿದ್ರು. ನಾನು ಇನ್ನೊಂದು ಸಂಶೋಧನೆ ಮಾಡಿದ್ರಿ, ಆ ಕಡೆ ತಾಯಂದ್ರು ಭಾಳ ಪ್ರಜ್ಞಾವಂತರು. ಪ್ರೆಗ್ನೆಂಟ್ ಇದ್ದಂಥ ಸಂದರ್ಭದಲ್ಲಿ ಸುಂದರವಾದಂಥ ಮಗುನ ಫೋಟೋ ಬೆಡ್ರೂಮ್ ಗಾಡಿಗೆ ಹಚ್ಚಿಬಿಡ್ತಾರೆ. ದಿವಸ ಅದನ್ನು ನೋಡ್ಕೊತ ಮಕ್ಕೊಂತಾರೆ, ಅದು ನೋಡ್ಕೊತ ಎದ್ದೇಳ್ತಾರೆ. ಹಿಂಗಾಗಿ ಹೆಚ್ಚು ಕಡಿಮೆ ಮಕ್ಕಳು ಹಂಗೆ ಹುಡ್ತವು. ನಮ್ಮ ಉತ್ತರ ಕರ್ನಾಟಕದಲ್ಲಿ ಇವೆಲ್ಲ ಪದ್ಧತಿ ಎಲ್ಲ ಬಂಧುಗಳೇ. ನಮ್ಮ ತಾಯಂದ್ರೆ ಮುಂಜಾನೆ ಎದ್ದ ತಕ್ಷಣ ಎಮ್ಮಿ, ಕ್ವಾಣ, ಆಕಳ, ನಾಯಿ, ಹಂದಿ ಇವೆಲ್ಲ ನೋಡಿಬಿಡ್ತಾರೆ. ಹಿಂಗಾಗಿ ಹೆಚ್ಚು ಕಡಿಮೆ ಕಲಾವಿದರೆಲ್ಲ ಪ್ರಾಣೇಶ್ವರ ಹಂಗೆ ಜೋಶ್ ನೋಡಿಬಿಡ್ತಾರೆ. ನೋಡಿ ಜೋಶ್ ಯಾವ್ದು ಕಡೆ ಅಂದ್ರೆ ಹಾವೇರಿ ಗೂಳಿ ಕಣಂಗೆ ಆಗ್ತಾನೆ, ಪ್ರಾಣೇಶ್ವರ ಹೈಟ್ ಜಾಸ್ತಿ ಎತ್ತು ಕಣ್ಣಂಗೆ ಆಗ್ತಾರೆ. ಇನ್ನು ನಮ್ಮ ಅಕ್ಕ ಇಂದು ಮತ್ತೆ ಸಾಲಿ ಮಟ್ಟ ಬಂದಿಲ್ಲ, ಆಕೆ ಸಾಕ್ಷಾತ್ ಯಮನವಾಹನ ಕಣ್ಣಂಗೆ ಆಗ್ತಾಳೆ ಆಕೆ. ಅವರೆಲ್ಲ ನೋಡಕ್ಕೆ ಕುಂತ್ರೆ ನಾನು ಜೂನಿಯರ್ ಅನಿಲ್ ಕಪೂರ್ ಕಣ್ಣಂಗೆ ಆಗ್ತೀನಿ. ನಾನು ನಮ್ಮವ್ವ ಕೇಳಿದೆ, ನಾನು ಯಾಕೆ ಹಿಂಗೆ ಹುಟ್ಟಿನೋ ಅಂತ ಕೇಳಿದೆ. ನಮ್ಮವ್ವ ಹೇಳಿದ್ದು, ನಿನ್ನ ಪ್ರೆಗ್ನೆಂಟ್ ಇದ್ದಂಥ ಸಂದರ್ಭದಲ್ಲಿ ಅನಿಲ್ ಕಪೂರ್ ಸಿನಿಮಾ ಪಲ್ಲವಿ ಅನುಪಲ್ಲವಿ ಸಿನಿಮಾ ನೋಡಿದ್ದೆ, ಹಾಗಾಗಿ ನೀವು ಹುಟ್ಟಿದ್ದೆ ಅಂತ ಹೇಳಿಲ್ಲ ಬಂಧುಗಳೇ. ನನಗೆ ಖುಷಿಯಾದ್ರೆ ಚಪ್ಪಾಳ್ತಾಳ್ರಿ. ನಮ್ಮವ್ವ ಇನ್ನೊಂದು ಮಾತು ಹೇಳ್ತಿರ್ತಾಳೆ, ದೇವರಿಂದ ಹೊರಪಡೆದು ಹುಟ್ಟಿದಪ್ಪ ಅಂತ ಹೇಳ್ತಿರ್ತಾರೆ ಬಂಧುಗಳೇ. ತಾಯಿ ಮಾತು ಎಷ್ಟೇ ಏನೇ ಹೇಳಿದ್ರು ಕೂಡ ಭಾಳ ಸುಂದರ ಅಂತ ಅನಿಸ್ತದೆ ಬಂಧುಗಳು. ನಿಜವಾಗಿ ಹೇಳಬೇಕಾಗಿತ್ತು ಅಂತಂದ್ರೆ ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಕಲಾವಿದರಲ್ಲಿ ಅತ್ಯಂತ ಹೆಚ್ಚು ಓದಿದಂಥ ಕಲಾವಿದ ಯಾರಾದರೂ ಅಂದರೆ ಗಂಗಾವತಿ ಪ್ರಾಣೇಶ್ವರು ಅಂತ ನೀವು ತಿಳ್ಕೊಂಡಿದ್ರೆ ತಪ್ಪು. ಜಾಸ್ತಿ ಓದಿದಂಥ ಕಲಾವಿದ ನರಸಿಂಹ ಜೋಶಿ ಅವರು ಬಂದರೆ ಒಂದ್ಸಲ ಜೋರಾದ ಚಪ್ಪಾಳೆ ನರಸಿಂಹ ಜೋಶಿ ಅವ್ರಿಗೆ. ಈ ಕಲಾವಿದ ಎಷ್ಟು ಓದ್ಕೊಂಡ್ರೆ 10ನೇ ಕ್ಲಾಸ್ ICL ಫೇಲ್ ಆಗ್ಯಾನ. ಅದ್ಭುತವಾದಂಥ ಕಲಾವಿದ. ಅಷ್ಟು ಓದ್ಕೊಂಡ್ರು ಕೂಡ ಈಗೆಲ್ಲ ನಿಮ್ಮನ್ನೆಲ್ಲ ಹಿಡಿದು ಇಟ್ಟುಕೊಳ್ಳುವಂಥ ಶಕ್ತಿ ತೆಗೆದ ಈತ ಅಂದರೆ ಮಿಮಿಕ್ರಿ ಮೂಲಕ ದೇಶ ವಿದೇಶಗಳಲ್ಲಿ ಉತ್ತರ ಕರ್ನಾಟಕ ಹೆಸರು ಮಾಡಿದಂಥ ಕಲಾವಿದ ಅಂದ್ರೆ ನರಸಿಂಹ ಜೋಶಿ ಅವರು ಬಂದರು. ಮಿಮಿಕ್ರಿ ದಯಾನಂದ ಅಂತ ಹೇಳಿ ಕರೆಸ್ಕೊಂತಾರೆ. ನಿಜವಾಗಿ ಹೇಳ್ಬೇಕಾಗಿತ್ತು ಅಂತ. ಹಲೋ ಅಣ್ಣ, ಸ್ವಲ್ಪ ಸೌಂಡ್ ಜಾಸ್ತಿ ಕೊಡೋಣ ಇದನ್ನು, ಯಾಕಂದ್ರೆ ಈಗ ನಾವು ಉತ್ತರ ಕೊಡಬೇಕು. ಈಗ ನಾವು ಉತ್ತರ ಕೊಡಬೇಕೇ ಕೊಡಬಾರ್ದು. ಕರೆಕ್ಟ್. ಈಗ ಅವ್ರು ಯಾರು ಇಲ್ಲಿ ಬಂದು ಕುಂತು ಜನ ಅವ್ರಿಗೆ ಚಳಿಯಾಗ ಗದಗದ ನಡಬೇಕಾಗ್ತಾರೆ. ನಾನು ಓದಿದ್ದು ಅವ್ರಿಗೆ ಯಾಕೆ ಕೇಳೋದು?
ನಾನು ಏನು ಓದಿನಿ ಅಂತ ಹೇಳಿದ್ರಿ ನೀವು? SSLC ICL ಫೇಲ್ ಆಗ್ಯಾನ ಅಂತ ಹೇಳಿ. ನೀವು ಇನ್ನೊಬ್ಬ ನಾನು ಪ್ರಾಣೇಶ್ ಸರ್ ಮಾತಾಡಿದ್ರು ಹೋಗಿ ಕೂತ್ಕೊಂಡ್ರು, ನಾನು ಮಾತಾಡಿದ್ರೆ ಹೋಗಿ ಕುಂತೆ. ಇನ್ನೊಬ್ಬರ ಬಗ್ಗೆ ಮಾತಾಡೋದು ಒಳ್ಳೇದಲ್ಲ. ಇನ್ನೊಬ್ಬರ ಬಗ್ಗೆ ಮಾತಾಡ್ಲಿಕ್ಕೆ ತಾಕತ್ ಬೇಕು ಮನುಷ್ಯ. ಅದ್ರಂಗ SSLC 5 ಸಲ ಫೇಲ್ ಆಗೋದು ತಾಕತ್ತಬೇಕು ಮನುಷ್ಯನಿಗೆ. ಎಲ್ಲ ನಮ್ಮ ಕ್ಲಾಸ್ಮೇಟ್ ಅವ್ರು ಹೆಂಗ ನೋಡಿ. ಪಾಸಾದರೇನು ಫೇಲಾದರೇನು ಈ ಶಾಲೆಯಂತೂ ನಮಗಿಲ್ಲವೇನು, ಸಾಯುವವರೆಗೆ ಇಲ್ಲೇ ಓದುವೆ, ಫೇಲು ಹೊಸದೇನು ಅಲ್ಲ, ಹೋದ ವರ್ಷ ಡಿಬರಾಗಿನಲ್ಲ. ಏಪ್ರಿಲು ಫೇಲ್ ಆದರೇನು, ಅಕ್ಟೋಬರ್ ಚಾನ್ಸ್ ಇಲ್ಲವೇನು, ಕೊನೆ ತನಕ ನಾನು ಇದೆ ಶಾಲೆಯಲ್ಲಿ ಓದುತ್ತ ಪ್ರಾಣವಿ. ಇವ್ರಿಗೆ ಸ್ವಲ್ಪ ಕ್ಲಿಯರ್ ಮಾಡಿಬಿಡಿದ್ದಾಳೆ. SSLC ನಾನು ಏನು ನೀವು ಹೇಳಿ ಕ್ಲಿಯರ್ ಹೇಳ್ರಿ, ಏನು ಹೇಳಿದ್ರಿ? SSLC 5 ಸಲ ಫೇಲ್ ಆಗ್ಯಾನ ಅಂತ ಹೇಳಿದೆ. ಆಗಲಿ. ನೀವೇನು ಓದಿರಿ? ನಾ BA ಓದಿದ್ದೆ. ನಾವು ಜನರಿಗೆ ಕೇಳಿ SSLC ನೋಡ್ದ BA ನೋಡ್ದ? ಹೆಂಗೆ? SSLC 4 ಅಕ್ಷರ, BA 2 ಅಕ್ಷರ, ಓದಿದ್ದೆ 2 ಅಕ್ಷರ. ಅವು ಉಲ್ಟ ಏನಂತ ಓದಬೇಕಾಗಿತ್ತು? AB ಅಂತ ಓದಬೇಕಾಗಿತ್ತು. ಈಗ ಗೊತ್ತಾಯ್ತೇನ್ರಿ SSLC ಯಾಕೆ 5 ಸಲ ಫೇಲ್ ಆಗ್ಯಾನ ಅಂತ. ನೋಡ್ರಿ, ಅದೃಷ್ಟ ಅದು ಅದರಿಷ್ಟ, ಅದೃಷ್ಟ ಅದು ಅದರಿಷ್ಟ. ಯಾರಿಗೆ ಹೆಂಗೆ ಬೇಕಾದ್ರೂ ಬರ್ಬೋದು, ಯಾರಿಗೆ ಹೆಂಗೆ ಬೇಕಾದ್ರೂ ಹೋಗ್ಬೋದು. ನೀವೇನು ಓದಿರಿ? ನಾ BA ಓದಿನಿ. BA ಓದಿರಿ. ನಾನೇನು ಓದಿನಿ? SSLC. SSLC. ಮುಂದೆ ಹೇಳ್ರಿ, ಅದು 5 ಸಲ 5 ಸಲ ಫೇಲ್ ಆಗಿದೆ. ಇರಲಿ. ನೀವೇನು ಕೆಲಸ ಮಾಡ್ತೀರಿ? ನಾನು ಹಾಸ್ಯ ಭಾಷಣ ಮಾಡ್ತೀನಿ. ನಾನೇನು ಮಾಡ್ತೀನಿ? ನೀವು ಅದನ್ನ ಮಾಡ್ತೀರಿ. ಅಷ್ಟೇ ಓದ್ಬೇಕು. ಎಷ್ಟು ನೋಡಲ್ಲ ದೊಡ್ಡಪ್ಪ. ಹೌದು ದೊಡ್ಡಪ್ಪ, ಹೌದು. ಎಷ್ಟು ಟೈಮ್ ವೇಸ್ಟ್ ಮಾಡಿದ್ರಿ, ಎಷ್ಟು ರೊಕ್ಕ ವೇಸ್ಟ್ ಮಾಡಿದ್ರಿ. ಅತ್ಯಂತ ಹ್ಯಾಂಡ್ಸಮ್ ಕಲಾವಿದ ಇದ್ದೇ ಅಂತ. ತಳ್ಳು ಬೆಳ್ಳಿ ಯಾರು ಇರ್ಬೇಕು? ಹುಡುಗಿಯರು ಇರ್ಬೇಕು. ಹುಡುಗರು ಹೆಂಗಿರ ದಸ್ಬಿಟ್ಟು ಮೀಸಿ ಗೀಸಿದ್ದೀರಿ ಹೊಂಟ್ಬಿಟ್ರೆ. ಇವ್ರು ನೋಡ್ರಿ, ಈಗ ಹಾವೇರಿ ಬಸ್ ಸ್ಟ್ಯಾಂಡ್ನಾಗ ಮೀಸಿ ತೆಗೆದು ನಿಲ್ಲಿಸ್ಬಿಟ್ರೆ. ಮಾತು ಮಾಡಿದರ ಮುತ್ತು ಹೊಡೆದರ ಮರಳಿ ಬರುವುದಿಲ್ಲೋ, ಇದು ಬ್ಯಾರೇನೇ ಐತೆ. ಇದು ನಿಮ್ಗೆ ಬೇಕಾಗಿತ್ತ? 40 ಬಿಸಿಲಿನಾಗ ಎಷ್ಟು ಬೆಳ್ಳಗಿರುತ್ತೆ ಈ 90 ಅಂತ. ಮತ್ತು ನಿಮ್ಮಮ್ಮರು ಏನು ಹೇಳಿದ್ರು ನಿಮ್ಗೆ? ಜೂನಿಯರ್ ಅನಿಲ್ ಕಪೂರ್ ಕಣ್ಣಾಗಾಯ್ತು. ನೀವು? ಹೌದು. ನನಗೂ ನಾನು ಹೆಂಡತಿ ಪ್ರಭಾಸ್ ಕಣ್ಣಂಗೆ ಕಾಣ್ತೆ ಅಂತಾಳ. ಎಂಥ ಉಬ್ಬದ ಪ್ರಭಾಸ್ ಫಸ್ಟ್ ಟೈಮ್ ನಾನು ನೋಡೋದು. ಅವ್ರು ಸಿಂಗಲ್ ಇರ್ತಾರೆ, 6 ಪ್ಯಾಕ್ ಮಾಡ್ಯಾರ. ನಾವು ಫ್ಯಾಮಿಲಿ ಜೊತೆ ಇರ್ತೀವಿ, ಫ್ಯಾಮಿಲಿ ಪ್ಯಾಕ್ ಮಾಡ್ಕೊಂಡಿವಿ. ಮಾತಾಡೋಕಲ್ಕ ಆಲೋಚನೆ ಮಾಡಿ ಮಾತಾಡ್ಬೇಕ್ರಿ. ನೀವು ಹಿಂದೆ ನಿಂತ್ರೆ ಕಾಣದೇ ಇಲ್ಲ ಮಂದಿಗೆ, ಬರೀ ಮಾತಷ್ಟೇ ಬರ್ತಾವೆ. ಈತ ಯಾರು, ಕಾಂಡ ಯಾರು, ಸ್ಟ್ಯಾಂಡ್ ಯಾವುದು, ಈತ ಯಾರು. ನಾವು ನೋಡ್ರಿ ಇಲ್ಲಿ ನಿಂತು ಬಿಟ್ರೆ ಕ್ಯಾಮ್ರಾಗ ಕಣ್ಣು ತುಂಬ ಕಾಣ್ತೀವಿ. ಹಾವೇರಿ ಮಹಾಜನತೆ ನರಸಿಂಹ ಜೋಶಿ ಹೇಳಕತ್ತಾರೆ, ಮಾಮನಿ ಕಾಣೋದಿಲ್ಲ ಅನ್ನೋ ಲೆಕ್ಕಕ್ಕೆ ಮಾತಾಡ್ತಾರೆ. ಇಲ್ಲಿ ಬಂದಂಥ ಮಹಾಜನತೆಗೆ ಒಂದು ಮಾತು ತಿಳಿಸಕ್ಕೆ ಇಷ್ಟಪಡ್ತೇನೆ ನಾನು. ದೇವರು ಎಂದೂ ಕಾಣಂಗಿಲ್ಲ. ಹಿಂಗಂದ್ರೆ ಇದು ಸ್ವಲ್ಪ ಜಾಸ್ತಿ ಆಯ್ತು ಅಂತ ಲೆಕ್ಕ. ಹಾವೇರಿ ಮಹಾಜನತೆಗೆ ನಾನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ದೆವ್ವನು ಎಂದೂ ಕಾಣೋದಿಲ್ಲ. ನಮ್ಮ ಜನರಿಗೆಲ್ಲ ಗೊತ್ತು ದೇವ್ರು ಯಾರು ಅಂತಂದು. ಅವ್ರಿಗೆಲ್ಲ ಗೊತ್ತು, ದುಡ್ಡು ಕೆಲವೆಲ್ಲ ದೇವರು ಅಸ್ಥಿ ಪಂಜ ಟೈಪ್ ಇರೋ ದೇವ್ರುಗಳು ಅಂತ. ಈಗ ಒಂದು ಶೇಖರ ಹಾಕ್ತಿದ್ರು ನೋಡ್ರಿ, ಬೋಲೋ ಗಜಾನನ ಮಹಾರಾಜ್ಕಿ. ಗಣಪತಿ ಬಗಲ ಇಲ್ಲಿ ನಿಂತಂಗೆ ತಮ್ಮನ್ನು ತಾವು ಗಣಪತಿ ಹೋಲಿಸ್ಕೊಂಡ್ರು. ಆಕಾರದಲ್ಲಿ ಈ ಒಂದು ಕಾರ್ಯಕ್ರಮ ಮುಗಿದ ಮೇಲೆ ಈ ಒಂದು ಗಣೇಶನನ್ನು ಇದಕ್ಕೆ ನಮಗೆ ಸಂಬಂಧ ಇಲ್ಲ, ವಿಸರ್ಜನೆ ಮಾಡ್ಲಿಕ್ಕೆ ಬರ್ತಿರಲಿಲ್ಲಪ್ಪ. ಬಂಧುಗಳೇ, ನರಸಿಂಹ ಜೋಶಿ ನನ್ನ ಜೀವದ ಗೆಳೆಯ. ಏನಿಲ್ಲ, ಲಕ್ಷ ಗಟ್ಟಲೆ ಜನರ ಮುಂದೆ ಇಷ್ಟು ಮರ್ಯಾದೆ ತೆಗೆದು ಮತ್ತೆ ಗೆಳತನ ಯಾವ ಮಾಡ್ತಾನೆ. ಭಾಳ ಒಳ್ಳೆಯ ವ್ಯಕ್ತಿ ಬಂಧುಗಳೇ ನರಸಿಂಹ ಜೋಶಿ.
ಒಂದು ಊದಿನ ಕಡ್ಡಿ ಕೊಟ್ಟರೆ ಊರಿಗೆ ಬೆಂಕಿ ಹಚ್ಚಂತ ವ್ಯಕ್ತಿ. ಇವತ್ತು ನೋಡ್ರಿ ಕುಂತ ಮನುಷ್ಯ ಎದ್ದು ಬಂದು ಮಾತಾಡಕತ್ತೆ ಹೊಟ್ಟೆಗೆ ಬೆಂಕಿ ಬಿದ್ದದಂತ ತಿಳ್ಕೊಬೇಕು ನಾವು. ನರಸಿಂಹ ಜೋಶಿ ಒಂದು ಮಾತು ಕೇಳಕ್ಕೆ ಇಷ್ಟಪಡ್ತೀನಿ ನಾನು. ಏನಂತ? ಜೋಶಿ ಅವ್ರ ನಾ ಸತ್ರ ಏನು ಮಾಡ್ತಾರೆ? ಅಂತ ಅವಕಾಶ ಸಿಗೋದು ನಮಗೆ ಏನು ಮಾಡೋದು? ಇಲ್ಲ ತಮಾಷೆ ಮಾಡ್ಬೇಡ್ರಿ, ನಾ ಸತ್ರ ಏನು ಮಾಡ್ತೀನಿ? ನಾನು ಸಹ ನನಗೆ ಈಗ ಗೊತ್ತಾಯ್ತು ಏನಂತ. ಸ್ವಾಮಿಗಳು ಬಂದ ತಕ್ಷಣ ನನ್ನ ಬಗ್ಗೆ ಒಂದು ಭವಿಷ್ಯ ಹೇಳಿದ್ರು. ಏನು ಹೇಳಿದ್ರು? ಮಾಮನೆಯವರ ನೀವು ಸತ್ತ ಮೇಲೆ ಕೂಡ ದರಿದ್ರ ನಿಮ್ಮ ಜೊತೆಗಿರುತ್ತೆ ಅಂತ ಹೇಳಿದ್ರು. ಅದೇ ಗುರುಗಳು ಈಗ ನಿಜ ಅಂತ ಅನ್ಸಕತ್ತೆ. ನನಗೂ ಒಂದು ಮಾತು ನಿಜ ಅನಿಸ್ತು. ಏನಂತ? ಜೋಶಿ ಅವರೇ, ಬದುಕಿದ್ದಾಗ ಶನಿ ನಿಮ್ಮ ಬಗಲಾಗಿರ್ತದಲ್ರಿ ಅಂದ್ರೆ. ನರಸಿಂಹ ಜೋಶಿ ಅವ್ರು ದಪ್ಪಿದೀವಿ ಅನ್ನೋದೇ ಭಾಳ ಪ್ಲಸ್ ಪಾಯಿಂಟ್ ಆಗಿ ಮಾತಾಡ್ತಾರೆ ಬಂದ್ರು. ಅಹಂ ಭಾಳ ಅದಾವ್ರಿ. ನಾನೇನು ದಪ್ಪ ಆಗೋದೇನು ದೊಡ್ಡ ಆಗೋದಿಲ್ಲ, ದಪ್ಪ ಒಂದು ತಿಂಗಳಲ್ಲಿ ಆಗಿ ತೋರಿಸ್ತೀನಿ ನಾನು ಯಾಕೆ ದಪ್ಪ ಆಗ್ತಾಯಿಲ್ಲ ಅಂದ್ರೆ ಸತ್ತ ಮೇಲೆ 4 ಜನಕ್ಕೆ ಒಜ್ಜೆ ಆಗಿಬಿಡ್ದನ್ನ ಲೆಕ್ಕ ದಪ್ಪ ಆಗ್ತಾಯಿಲ್ಲ ಬಂದ್ರು ನಾನು. ಇದೇ ನಿಮ್ಮ ತಿಳುವಳಿಕೆ ತಪ್ಪು. ಸತ್ತ ಮೇಲೆ 4 ಜನಕ್ಕೆ ಭಾರ ಆಗಿಲ್ಲ ಅಂದ್ರೆ ಅದಕ್ಕೊಂದು ಬಾಡಿ ಅಂತಾರ, ಅದಕ್ಕೊಂದು ಬದುಕು ಅಂತಾರ, ಅದಕ್ಕೊಂದು ಜೀವನ ಅಂತಾರ. ನಾವು ಸತ್ರ ಹೊರರು 4 ಮಂದಿ ಸತ್ತು ಇರಬೇಕು. ಅವತ್ತಿಂದ ಇಡೀ ಓಣಿ ಮಂದಿಗೆ ಹೇಳ್ಬೇಕು, ಯಪ್ಪೋ ಒಂದು ಹೊತ್ತು ಬಿಟ್ಟಲ್ಲಿ ಅವತ್ತಿಂದ ಕೈಕಾಲು ಸ್ವಾಧೀನ ಕಳ್ಕೊಂಡ್ಬಿಟ್ಟವ, ಅದಕ್ಕೆ ಬದುಕಂತಾರೆ. ಇವೇ ಬದುಕ ಇವು. ದುಬೈದಾಗ ಒಂದು ಮಷೀನ್ ಅದ ರೀ, ಆ ಮಷೀನ್ ಮ್ಯಾಗ ಹೋಗಿ ನಾವು ನಿಂತು ಒಂದು ಕಾಯಿನ್ ಹಾಕಬೇಕು. ಹಾಕಿದ್ರೆ ಮಷೀನ್ ಹೇಳ್ತದೆ ನಿಮ್ಮ ತೂಕ ಎಷ್ಟು ಇರಬೇಕು ಎಷ್ಟು ಇರಬಾರ್ದು ಅಂತ. ನಾವು ಹೋಗಿ ನಿಂತು ಒಂದು ಕಾಯಿನ್ ಹಾಕಿದೆ, ಮಷೀನ್ ಸ್ಟಾಪಾಗಿ ಉಲ್ಟ ತಿರುಗಿಬಿಡ್ತು. ನಾನಂದೆ, ಇವರು ಮಾತಾಡ್ತಾ ಭಾಳ ಚಂದ ಹೇಳಿದ್ರು. ಇವ್ರು ತಾಯಾರು ಹೇಳ್ತಾರೆ, ನಿಮ್ಮ ತಾಯಾರು ಏನು ಹೇಳಿದ್ರು ನಿಮಗೆ? ನಮ್ಮವ್ವ ನನಗೆ ಯಾವಾಗಲೂ ಹೇಳ್ತಿದ್ರು, ದೇವರಿಂದ ಹೊರ ಪಡೆದು ಹುಟ್ಟಿದೆಪ್ಪ ಅಂತ ಹೇಳ್ತಿದ್ರು. ಯಾರು? ನಮ್ಮವ್ವ ಹೇಳ್ತಿದ್ರು, ನಾನು ದೇವರಿಂದ ಹೊರ ಪಡೆದು ಹುಟ್ಟಿದೆ ಅಂತ. ಮತ್ತು ನಮ್ಮಪ್ಪ ನಮ್ಮಮ್ಮ ಇಂಟರ್ನೆಟ್ಗೆ ಡೌನ್ಲೋಡ್ ಮಾಡ್ಕೊಂಡ್ರು. ನಾವು ದೇವರಿಂದ ಹೊರ ಪಡೆದು ಅಖಂಡ ಆಶೀರ್ವಾದ ಮಾಡಿದ್ರೆ ನಾವು ಹಿಂಗೆ ಬಂದೀವಿ. ದುಬೈದಾಗ ಮಸೀನ್ ಹೋಗಿ ನಿಂತೆ, ಕೈನ್ ಹಾಕಿದೆ, ಮಸೀನ್ ಹೇಳಕ್ಕೆ ಶುರು ಮಾಡಿತು. ಮಸೀನ್ ಅವನಂದ, ಯಾಕ್ರಿ ಮಸೀನ್ ಯಾಕೆ ಆಯ್ತು? ಅಣ್ಣ ಅದು ನಿಮಗೆ ರೆಸ್ಪೆಕ್ಟ್ ಕೊಡೋದು, ಎಳ್ಬಿಡೋಣ ಸಾಕಂತ. ದುಬೈದಾಗ ಮಷೀನ್ ಕಡೆಯಿಂದ ಗೌರವ ತೊಗೊಂಬಂದ್ವಿ ನಾವು. ಇವ್ರನ್ನ ಕರ್ಕೊಂಡು ಹೋದೆ. ಇವ್ರು ಬರೀ ಟೀ ಶರ್ಟ್ ಮಾಡಿದ್ರು. ಇವ್ರು ನೋಡಿ ಈ ಪೊಸಿಷನಿಗೆ ಬರಬೇಕಾದ್ರೆ ಒಳಗಡೆ ಒಂದು ಬನಿನ್ ಇದೆ, ಅದ್ರ ಮೇಲೆ ಒಂದು ಸ್ವೆಟ್ರ್ ಇದೆ, ಅದ್ರ ಮೇಲೆ ಒಂದು ಜುಬ್ಬ ಇದೆ, ಅದ್ರ ಮೇಲೆ ಕೋಟ್ ಇದೆ. ಕಟ್ಟು ಕಡಿಯೋದು ಹೋಗಿ ನಿಮ್ಮ ಮನಸ್ಸಿನಲ್ಲಿ ಕಾಡುವ ಕೊನೆಯ ಪ್ರಶ್ನೆ, ಹಂಗ ಬಂದಿದ್ರಿ ಹೆಂಗೆ ಕಾಣ್ತಿದ್ದ? ಮಷೀನ್ ಮೇಲೆ ಹೋಗಿ ನಿಂದ್ರಿಸ್ತಿಲ್ಲ, ಒಗದೆ ತೂಕ ಕಾಯಿನ್ ಹಾಕಿದೆ, ಮಷೀನ್ ಹೇಳಕ್ಕೆ ಶುರು ಮಾಡ್ತೀವಿ. ಮೇಲೆ ನಿಂತಾನ, ಮಂದೆಲ್ಲ ಸುತ್ತಮುತ್ತ ಹೆಣ್ಮಕ್ಳು ನಿಂತಾರ. ನಿಮ್ಮ 2 ಕಾಲುಗಳನ್ನು ಮೇಲಿಡಿ, ನಿಮ್ಮ 2 ಕಾಲುಗಳನ್ನು ಮೇಲೆ ನಿಂತಾನ್ರಿ. ಅದು ಮಷೀನ್ ಚಲವಾಗದ 50 kg ಮೇಲೆ, ಇದು 37 kg 150 ಗ್ರಾಮ್ ಇದೆ. ಲೆಕ್ಕಕ್ಕೆ ಸಿಗಲಿಲ್ಲ, ತೂರಿನ ಜನ್ಮಕ್ಕೆ ಬೆಂಕಿ ಹಚ್ಚಿ ಕರ್ಕೊಂಡು ಬಂದು ಇಲ್ಲಿ ನಿಲ್ಲಿಸಿ ನೋಡಿ. ಬಂಧುಗಳೇ, ಮಷೀನ್ ಮೇಲೆ ನಾನು ಹೋಗಿ ನಿಂತಾಗ ಮಷೀನ್ ಏನಂತ ಮಾತ್ರ ಹೇಳಿದ್ರು. ಮಷೀನ್ ಮೇಲೆ ನಾನು ಹೋಗಿ ನಿಂತಾಗ ಮಷೀನ್ ಏನಂತಂದ್ರೆ ಮಾತ್ರ ಹೇಳಿದ್ರು. ಅವ್ರು ಹೋಗಿ ನಿಂತಾಗ ಮಷೀನ್ ಏನಂತಂದ್ರೆ ಹೇಳಿಲ್ಲ. ಇವ್ರು ಹೋಗಿ ನಿಂತ ತಕ್ಷಣ ಮಷೀನ್ ಹೇಳಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತೇಳಿ, ದಯವಿಟ್ಟು ಒಬ್ಬೊಬ್ಬರಾಗಿ ಬನ್ನಿ ಅಂತಂದು. ಬಂಧುಗಳೇ, ಇದು ನಾವು ಹಾಸ್ಯವಾಗಿ ಇಬ್ಬರು ತಮ್ಮ ಮುಂದೆ ಜುಗಲ್ಬಂದಿ ಮೂಲಕ ನಡೆಸುವಂಥ ಒಂದು ಸಣ್ಣ ಪ್ರಯತ್ನ ಮಾಡಿದ್ವಿ. ಒಂದ್ಸಲ ಜೋರಾದ ಚಪ್ಪಾಳೆ ನರಸಿಂಹ ಜೋಶಿ ಅವ್ರಿಗೆ. ನರಸಿಂಹ ಜೋಶಿ ಅವ್ರು ಮತ್ತೆ ಕಂಟಿನ್ಯೂ ಒಂದು 5 ನಿಮಿಷ ಮಾತಾಡ್ತಾರೆ ಅಂತ ಹೇಳ್ತಾ, ಒಂದು ತುಲಾಭಾರದ ಒಂದು ಅನೌನ್ಸ್ಮೆಂಟ್ ಇದೆ, ದಯವಿಟ್ಟು ಕೇಳಬೇಕಾಗಿ ತಮ್ಮಲ್ಲಿ ವಿನಂತಿ. 10 ಫೋಟೋ ತೆಗೆದ ನಾನು. ಯಾಕಂದ್ರೆ ನೋಡ್ರಿ, ನಮ್ಮ ಮದುವೆ ನೋಡ್ರಿ, ನಮ್ಮ ಹೆಣ್ಮಕ್ಳು ನಮ್ಮ ಮಾತು ಕೇಳ್ತಿರ್ತದ, ಫೋಟೋಗ್ರಾಫರ್ ಮಾತು ಕೇಳ್ತಿರ್ತಾರೆ. ಈ ಕಡೆ ನೋಡ್ರಿ ಅಂತಿರ್ತಾರೆ. ನಂದು ಫಸ್ಟ್ ಟೈಮ್ ಮದುವೆ ಆಗಿದೆ. ನಾನು ಅಲ್ಲ ಮದುವೆ ಆದ್ರೆ ಒಂದು 4-5 ಕಣ್ಣೆ ನೋಡಿದೆ, ಯಾವ ಒಬ್ಬರೇ ಇಲ್ಲ. ಭಾಳ ದಪ್ಪದ ಬಿಟ್ಬಿಟ್ರು. ನಮ್ಮ ಮಾಮ ಪೊಲೀಸ್ ಡಿಪಾರ್ಟ್ಮೆಂಟಾಗಿದ್ದ ಅಂತ ಹೇಳಿದ, ನೋಡು ಇದು ಲಾಸ್ಟ್ ಹುಡುಗಿ ತೋರಿಸ್ತೀನಿ, ಮಾತಾಡ್ಬೇಡ ಮಗನೇ, ಮೈ ಸಿಕ್ಕರು ನಾನು 45 ನಿಮಿಷ ಮಾತಾಡ್ತೀನಿ, ಒಟ್ಟು ಮಾತಾಡ್ಬೇಡ. ಆ ಹುಡುಗಿ ಸುಮ್ಮನೆ ನೋಡು, ಒಟ್ಟ ಮಾತಾಡ್ಬೇಡ ಅಂತ. ಆಕೆ ಕುಂತೀವಿ, ನೋಡಿದ್ವಿ, ಆಕೆನೂ ಮಾತಾಡಲಿಲ್ಲ, ನಾನು ಮಾತಾಡಲಿಲ್ಲ. ಒಳಗೆ ಹೋಗಿ ಆ ಹುಡುಗ ಮೂಕದನಂತ ಹೇಳ್ಬಿಟ್ರು. ಒಮ್ಮೆದಾಗ ಮೂಕದನ ನನಗೆ ಸಿಟ್ಟು ಬಂದ್ಬಿಡ್ತು. ಸುಮ್ಮನೆ ಯಾಕೆ ಅನಿಸ್ಬೇಕಂತ ತಿಳ್ಕೊಂಡು ನಾನು ಹೋಗಿ ನಮ್ಮ ಮಾವು ಹೇಳಿದ, ಹೋಗಿ ಮಾತಾಡಿಸ್ಬಿಡು ಅಂದ. ಹೋಗಿ ಮಾತಾಡಿಸ್ಬಿಟ್ಟೆ. ಏನಂತ ಟೆನ್ಷನ್ನೊಳಗೆ, ಅಕ್ಕ ಆರಾಮ ಅಂದೆ. ಆಕೆ ಏನು ಅನ್ಬೇಕು, ಆರಾಮ ಬಾಯಪ್ಪ ಅಂದ.
ಬೇರೆ ಮಾತಾಡ್ಸಿರಿ ನೀವು ಕೈನೇ ನೋಡೋಕೆ ಬಂದು ಅಕ್ಕ ಅಂತೆಲ್ಲ ಅಂದೆ. ಬೇರೆ ಏನು ಮಾತಾಡ್ಸ್ಬೇಕು? ಇನ್ನೊಂದು ಮಾತಾಡಿಸಿದೆ. ಏನಂದೆ? ನಿಮ್ಗೆ ಎಷ್ಟು ಮಂದಿ ಅಣ್ಣ ತಮ್ಮರು ಅಂದೆ. ಇಬ್ಬರಿದ್ರು ಈಗ ಮೂರನೇ ನಾವು ಬಂದಾನ. ಹಂಗೆ ನಾವು ಪ್ರತಿಯೊಂದರಲ್ಲಿ ಕೂಡ ಹಾಸ್ಯವರ್ಕರ್ ಗಂಗಾವತಿ ಪ್ರಾಣೇಶ್ವರು ಒಂದು 11 ಪುಸ್ತಕ ಬರೆದರು. ಬರೆದಾಗ ಅವ್ರಿಗೆ ಪುಸ್ತಕ ಮಾರಾಟಕ್ಕೆ ಬೇಕಾಗಿದ್ದಾರೆ ಅಂತ ಇತ್ತು. ಪುಸ್ತಕ ಮಾರಾಟಕ್ಕೆ ಬೇಕಾಗಿದ್ದಾರೆ ಅಂತ ನಾವು ಹೇಳಿದ್ವಿ. ಒಬ್ಬರು ಬಂದರು, ಒಬ್ಬರು ಮಾತಾಡ್ತಿದ್ದಿಲ್ಲ, ಸ್ವಲ್ಪ ಮಾತಾಡೋಕೆ ಕಷ್ಟ ಇತ್ತು. ಅವ್ರು ಹೋಗಿ ಪುಸ್ತಕ ಮಾರಾಟ ಬರಬೇಕಲ್ಲ ಅಂದೆ. ಅಂದಾಗ ನಾ ಏನಂದೆ, ಇಲ್ಲ ಮಾತಾಡ್ಕೊಂಡು ಬರ್ತಿದ್ದವ ಅಂತ. ಆವಾಗ ಪುಸ್ತಕ ಮಾರಾಟಕ್ಕೆ ಹೋದಾಗ ಆ ಹುಡುಗ ಕೈಗೆ ಒಂದು 50 ಪುಸ್ತಕ ಕೊಟ್ಟೆ. ನೀವು ಮಾರ್ಕೊಂಬರ್ತೇನೆ ಅಂದೆ. ಮಾರ್ಕೊಂಬರ್ತೀನಿ ಸರ್ ಅಂದೆ. ಎಲ್ಲಿ ಹೋಗ್ತೀನಿ? ಅವ್ನು ಸ್ವಲ್ಪ ಮಾತಾಡೋದು ಬರ್ತಿದ್ದಲ್ಲ ಪಾಪ ಹುಡುಗ. ಉಕ್ಕೇರ ಮಠಕ್ಕೆ ಹೋಗ್ತಾನೆ, ಪುಸ್ತಕ ಮಾರ್ಕೊಂಬರ್ತೀನಿ ಅಂತ. ಹೆಂಗೆ ಮಾರ್ಕೊಂಬರ್ತೀನಿ ಅಂದ. 100 ಕೊಟ್ಟರೆ ಪುಸ್ತಕ ಹೋಗಿ ಬರ್ತೀನಿ. 100 ಪುಸ್ತಕ ತೊಗೊಂಡಾಗ ಅಜ್ಜಾರ ಹತ್ರ ಹೋಗಿ ಹೇಳಿದೆ, ತೊಗೊಂಡ್ಬಿಟ್ರೆ ಅಜ್ಜಾರ. ಅಜ್ಜಾರ ಏನು ಹೇಳಿದೆ? ಅಜ್ಜಾರ ಗಂಗಾವತಿ ಪ್ರಾಣೇಶ್ವರ ಬುಕ್ ಬರ್ದಾರ್ರಿ, ಇದು ಬುಕ್ ಚಲೋ ಐತೆ, ನೀವತ್ತು ತೊಗೊಂಡು ಓದ್ತಿರೋ ಏನು ನಾನಾ ಓದಿ ಹೇಳು ಅಂದೆ. ಅವ್ರು ನಾನಾ ತೊಗೊಂಡು ಓದ್ತೀನಿ ಬಾ ಅಂತಂದು ಅಷ್ಟು ಪುಸ್ತಕ ತೊಗೊಂಡು ಓದಿದ್ರು ಅನ್ನೋ ಮಾತನ್ನು ಹೇಳ್ತಾ, ಇಂಥ ಭವ್ಯವಾದ ಪವಿತ್ರವಾದ ವೇದಿಕೆಯಲ್ಲಿ ಕಲಾವಿದರ ಮೇಲೆ ಅವ್ರಿಗಿರ್ತಕ್ಕಂಥ ಗುರುಗಳಿಗಿರ್ತಕ್ಕಂಥ ಗೌರವ, ಅಭಿಮಾನ, ಪ್ರೀತಿ, ಅವರ ಆಶೀರ್ವಾದ ಸುಮಾರು 2-3 ಸಾರಿ ನಮ್ಮನ್ನು ಕರೆಸಿ ಸನ್ಮಾನಿಸಿ ಗೌರವಿಸಿದ್ದಾರೆ. ಅವರಿಗೆ ತುಂಬ ಹೃದಯದ ವಿನಯಪೂರ್ವಕವಾದ ಶಿರಸಾಷ್ಟಾಂಗ ನಮಸ್ಕಾರವನ್ನು ಹೇಳ್ತಾ ನನ್ನ ಮಾತಿಗೆ ಮಂಗಳವನ್ನು ಆಡ್ತೀನಿ. ತಮಗೆಲ್ಲರಿಗೂ ಕಾರ್ಯಕ್ರಮ ಭಾಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ. ನೋಡಲು 2 ಕಣ್ಣುಗಳು ಸಾಲದು ಅನ್ನೋ ಮಾತನ್ನು ಹಿರಿಯರೆಲ್ಲ ವೇದಿಕೆ ಮೇಲೆ ಇರ್ತಕ್ಕಂಥ ಗುರು ಹಿರಿಯರು ಹೇಳಿದರು. ಅವರ ಒಂದು ನಿಮ್ಮೆಲ್ಲರ ಒಂದು ಅವರ ಹೇಳಿದ ಗುರುಗಳು ಭಾಳ ಚೆನ್ನಾಗಿ ಹೇಳಿದರು. ಸೊಗಸಾಗಿರ್ತಕ್ಕಂಥ ನೋಡ್ರಿ, ನಾವು ಮಕ್ಕಳನ್ನು ನಾವು ಒಂದು ತೊಟ್ಟಲ ಹಾಕಿರ್ತಕ್ಕಂಥ ಮಗುಗೆ ಏನು ಗೊತ್ತಿರೋದಿಲ್ಲ, ಉಂಗುರ ಹಾಕ್ತಾರೆ. ಆದರೆ ನೀವು ಸಂತೋಷ ಪಡ್ತೀರಿ, ಆ ಮಗುಗೆ ಏನು ಗೊತ್ತಿರೋದಿಲ್ಲ ಅಂತ ಹೇಳಿದರು ಗುರುಗಳು. ಆದರೆ ಅದೇ ರೀತಿಯಾಗಿ ಆ ಗುರುಗಳ ನಾಳೆ ಒಂದು ತುಲಾಭಾರ ಕಾರ್ಯಕ್ರಮ ವಿಜೃಂಭಣೆಯಿಂದ ಜರುಗ್ತಾ ಇದೆ. ನಾವು ನೀವೆಲ್ಲರೂ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಅಂತ ಹೇಳ್ತಾ ಎಲ್ಲರಿಗೂ ಶುಭರಾತ್ರಿ.